देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। त्वयि रक्षति रक्षकैः किमन्यैः, त्वयि चारक्षति रक्षकैः किमन्यैः इति निश्चितधीः श्रयामि नित्यं गृहरे वेगवती तथाश्रयं त्वाम्। सटापटलभीषणे सरबस अट्टहासोत्पठे स्फुरत्कृति परिस्फुटत् भ्रुकुटिकेऽपि वक्त्रे वृते कृपाकपटकेसरिन् दनुजहिडिम्भ दत्तस्तना सरोजसदृशा दृशा व्यतिविषज्यते व्यज्यते। समस्तजननीं वन्दे चैतन्यस्तन्यदायिनीं श्रेयसीं श्रीनिवासस्य करुणामिव रूपिणीम्। ಜಗದಾದಿ ದಂಪತಿಗಳ ಪವಿತ್ರವೂ ಮಂಗಲವಾದ ಪಾದಾರವಿಂದಗಳ ಸ್ಮರಣೆಯಲ್ಲಿ ಎಲ್ಲ ಭಾಗವತರಿಗೂ ನಮಸ್ಕರಿಸುತ್ತಾ ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ. ಇದು ಹಿಂದಿನ ಪಾಠದ ಮುಂದುವರಿಕೆ. ಹಿಂದಿನ ಪಾಠದಲ್ಲಿ ಭಕ್ತವೃಂದರಾದ ಅಣ್ಣಮಾಚಾರ್ಯರ ಒಂದು ಜೀವನ ಚರಿತ್ರೆ ಬಗ್ಗೆ ಮಾತಾಡ್ತಿದ್ವು. ಅದು ಸುಮಾರು ಒಂದು 2-3 ವಾರ ಕಾಲ ಮಧ್ಯೆ ಒಂದು ವಿರಾಮ ಆಗಿದ್ದರಿಂದ ಮರೆತು ಹೋಗಿರ್ಬೋದು. ಯಾವ ವಿಷಯ ಮಾತಾಡ್ತಾ ಇದ್ದೀವಿ, ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದೇ ಮರೆತು ಹೋಗಿರ್ಬೋದು. ಆ ದೃಷ್ಟಿಯಿಂದ ಸ್ವಲ್ಪ ಸ್ಥೂಲವಾಗಿ ಕೆಲವು ವಿಷಯಗಳನ್ನು ಹಿಂದಿನ ಪಾಠದ ಒಂದು ಸಾರಾಂಶವನ್ನು ಗಮನಿಸಿ ಮುಂದುವರಿಸೋಣ ಅಂತ ಅನಿಸುತ್ತೆ. ಅಣ್ಣಮಾಚಾರ್ಯರು ತೆಲುಗು ದೇಶಂನ ಕಡಪ್ಪ ಡಿಸ್ಟ್ರಿಕ್ಟ್ನಲ್ಲಿ ಜನ್ಮ ತಾಳಿದವರು. ಅವರು ಭಗವಂತನ ನಂದಕ ಅವತಾರ ಖಡ್ಗ, ಭಗವಂತನ ಖಡ್ಗದ ಅವತಾರ ಎಂಬುದಾಗಿ ಪ್ರತೀತಿ ಇದೆ. ಅವರ ತಾಯಿಯವರು ಶ್ರೀನಿವಾಸ ಭಕ್ತೆ, ಪರಮಭಕ್ತೆ. ಅವರು ಏನು ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಶ್ರೀನಿವಾಸ ಅನುಗ್ರಹ ಮಾಡಿಬಿಡ್ತಾನೆ ಅನ್ನೋ ತರಹ ಇರ್ತಾಯಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ತುಂಬ ದಿವಸ ಮಕ್ಕಳಾಗಿರಲಿಲ್ಲ ದಂಪತಿಗಳಿಗೆ. ಅವರು ಶ್ರೀನಿವಾಸನನ್ನ ಪ್ರಾರ್ಥನೆ ಮಾಡಿಕೊಂಡ್ರಂತೆ, ನೀನೇ ಒಂದು ಅಂಶ ರೂಪದಲ್ಲಿ ಮಗನಾಗಿ ನನಗೆ ಅವತಾರ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರು. ಶ್ರೀನಿವಾಸನು ಅದಕ್ಕೆ ಒಪ್ಪಿಕೊಂಡು ನಂದಕನ ಅವತಾರವಾಗಿ ಬಂದ ಅಂಥೇಳಿ. ನಂದಕ ಅನ್ನೋದು ಹೇಗಾಯಿತು ಅನ್ನೋದಕ್ಕೆ ಹಿಂದಿನ ಪಾಠದಲ್ಲಿ ಕೆಲವು ವಿವರಣೆಗಳನ್ನು ಕೊಟ್ಟೆ. ಆ ಕಾರಣದಿಂದ ನಂದಕ ಅಂತ ಹೇಳ್ತಾರೆ, ಖಡ್ಗ ಅಂತ ಹೇಳ್ತಾರೆ. ಆ ಸೂಚನೆಗಳನ್ನು ಕೊಟ್ಟಿದ್ದ ಭಗವಂತ ಅನ್ನೋದನ್ನು ಗಮನಿಸ್ತೀವಿ. ಸಣ್ಣ ವಯಸ್ಸಲ್ಲಿ ವಿದ್ಯಾಭ್ಯಾಸ ಎಲ್ಲ ಆಯಿತು. ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ವೇದ ಪಾಠಗಳನ್ನ ಮಾಡಿಕೊಂಡ ಹುಡುಗ. ವೇದ ಪಾಠಗಳನ್ನ ಮಾಡಿದ ಜೊತೆಯಲ್ಲಿ ಇನ್ನೊಂದು ಕೆಲಸವನ್ನು ಮಾಡಿದ, ಸುಧಾರಣೆ, ಸಮಾಜ ಸುಧಾರಣೆ ಅನ್ನೋ ಅರ್ಥದಲ್ಲಿ. ಅಂದರೆ ಈ ಹೆಣ್ಮಕ್ಳಿಗೆಲ್ಲ ವೇದಾಭ್ಯಾಸ ಮಾಡಿಸೋದು ಇದೊಂದು ಪ್ರಾರಂಭ ಮಾಡ್ಕೊಂಬಿಟ್ಟ. ಅದರಲ್ಲಿ ವಿಶೇಷವಾಗಿ ತನ್ನ ಸೋದರ ಮಾವನ 2 ಹೆಣ್ಮಕ್ಳಿದ್ದರು, ಅವ್ರಿಗೆ ಪಾಠ ಹೇಳಿಕೊಟ್ಟು ಅವರ ಒಂದು ಸ್ನೇಹಿತೆಯರು ಅವ್ರುಗಳ ಸೇರಿಸ್ಕೊಂಡು ಪಾಠ ಮಾಡೋದು ಇದೆಲ್ಲ. ಇದು ತುಂಬ ಪ್ರಶ್ನೆಗೆ ಬಂತು. ಅಲ್ಲಿ ಸಮಾಜ ಆವತ್ತಿನ ಕಾಲದಲ್ಲಿ ಒಪ್ತಿರಲಿಲ್ಲ, ಅದನ್ನೆಲ್ಲ ಈಗಲೂ ಒಪ್ಪಲ್ಲ. ಹಾಗಿದ್ದಾಗ ಕಂಪ್ಲೇಂಟ್ ಹೋದಾಗ ಈ ತುಂಬ ಪ್ರಶ್ನೆಗಳು, ಮೂಲಭೂತವಾದ ಕೆಲವು ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡೋಕ್ಕಾಗದೆ ಸುಮ್ಮನೆ ಆಗಿಬಿಟ್ರು ಅನ್ನೋದು ಕೇಳ್ತೀವಿ. ಹೀಗಿದ್ದಾಗ ಒಂದು ವಯಸ್ಸಾದ ಮೇಲೆ ತಾರುಣ್ಯದಲ್ಲಿ ಅವನ ಮನಸ್ಸು ಆ ಹೆಣ್ಣುಮಕ್ಕಳ ಕಡೆ, ವಿಶೇಷವಾಗಿ ಸೋದರ ಮಾವನ ಮಕ್ಕಳ ಕಡೆ ಹೋಯಿತು. ತುಂಬ ಅವ್ರ ಜೊತೆ ಓಡಾಡ್ತಾ ಇದ್ದ, ಲೌಕಿಕವಾಗಿ ಅವನು ಓಡಾಡ್ತಾ ಇದ್ದಿದ್ದನ್ನು ಗುರುತಿಸಿದ್ರು. ಹಾಗಾಗಿ ಒಂದು ತರಹ ಅದರಲ್ಲೇ ಮುಳುಗ್ಬಿಟ್ಟ ಲೌಕಿಕ ಜೀವನದಲ್ಲಿ. ಹೀಗೆ ಅನೇಕ ಕಾಲ ಹೋಯಿತು. ಆವಾಗ ಶ್ರೀನಿವಾಸನಿಗೆ ನೇರವಾಗಿ ಒಂದು ಅನ್ನಿಸ್ತಂತೆ, ಅಯ್ಯೋ ಹೀಗಾಗ್ತಾ ಇದೆ, ಹೇಗಾದರೂ ಮಾಡಿ ಒಂದು ತಿರುಗಿಸ್ಬೇಕು ಅಂಥೇಳಿ, ಅಧ್ಯಾತ್ಮದ ಕಡೆ ತಿರುಗಿಸ್ಬೇಕು ಅಂಥೇಳಿ ಒಂದು ಸಂಕಲ್ಪ ಮಾಡಿಕೊಂಡ ಅಂತ.
ಆ ಸಂಕಲ್ಪದ ಪ್ರಕಾರ ಅವನು ತಾನೇ ಒಂದು ವೇಷ ಧರಿಸ್ಕೊಂಡು, ಸನ್ಯಾಸಿ ವೇಷ ಧರಿಸ್ಕೊಂಡು ಬಂದು ಅವನನ್ನು ಕರ್ಕೊಂಡು ಹೋಗಿ ಅಣ್ಣಮಾಚಾರ್ಯರನ್ನ, ಆವಾಗ ಅಣ್ಣಮಯ್ಯ ಅವನು ಕರ್ಕೊಂಡು ಹೋಗಿ ದೇವಸ್ಥಾನ ಮುಂದೆ ನಿಲ್ಲಿಸಿದಾಗ ಆ ದೇವತಾ ಮೂರ್ತಿಯನ್ನು ನೋಡ್ತಾ ಅದೇ ಅವ್ರ ಊರಲ್ಲೇ ಇದ್ದಂಥ ಒಂದು ಆದಿಕೇಶವ ಮೂರ್ತಿ, ಅದನ್ನು ನೋಡ್ತಾ ತುಂಬ ಇದಾಗಿ ಒಂದು ಆಕರ್ಷಣೆ ಉಂಟಾಗಿ ಅವನು ಬಾಕಿ ವಿಷಯಗಳೆಲ್ಲ ಮರೆತು ಹೋಗೋ ಹಾಗಾಯಿತು. ಮನೆಗೆ ಬಂದು ಅಲ್ಲೇ ಮೂರ್ಛೆ ಬಿದ್ದುಬಿಟ್ಟ. ಆಮೇಲೆ ಮನೆಗೆ ಕರ್ಕೊಂಬಂದರು, ಎಲ್ಲ ನೋಡಿದ್ರು. 2-3 ದಿವಸ ಮಾತೇ ಆಡಲಿಲ್ಲ, ಆಹಾರ ತಗೊಳ್ಳಿಲ್ಲ, ಏನೂ ಇಲ್ಲ, ತುಂಬ ಎಲ್ಲ ಮನೆಯವರೆಲ್ಲ ಗಾಬರಿ ಆಯಿತು ಅಂತ ಕೇಳ್ತೀವಿ. ಕೊನೆಗೆ ಯಾವುದೋ ಒಂದು ನೆಪದಲ್ಲಿ ಹೋಗಿ ಮನೆ ಬಿಟ್ಟು ಹೊರಟುಬಿಟ್ಟ. ಆವಾಗ ತಿರುಪತಿ ದೇವಾಲಯಕ್ಕೆ ಅನೇಕ ಜನ ಯಾತ್ರಿಕರು ಪ್ರಯಾಣ ಮಾಡ್ತಿದ್ದರು, ಭಕ್ತಾದಿಗಳು. ಅವರು ಹಾಡು ಹಿಡ್ಕೊಂಡು ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಹೋಗೋದನ್ನು ನೋಡಿಬಿಟ್ಟು ಇವನಿಗೂ ಒಂದು ಆಸೆಯಾಗಿ ಅವ್ರ ಜೊತೆ ಹೋಗ್ಬಿಟ್ಟು ಅಂದರೆ 2 ದಿವಸ ಆಯಿತು, 3 ದಿವಸ ಆಯಿತು, ಮನೆಯವ್ರಿಗೇನು ವಿಷಯ ಗೊತ್ತಿಲ್ಲ, ಎಲ್ಲಿ ಹೋದ ಎಲ್ಲೂ ಬಂದ ಏನು ಗೊತ್ತಾಗಿಲ್ಲ. ಹುಡುಕಕ್ಕೆ ಶುರು ಮಾಡಿದ್ರು, ಎಲ್ಲೂ ಸಿಗಲಿಲ್ಲ. ಇವನು ಹೋಗ್ತಾ ಇರುವಾಗ ಇವನಿಗೆ ಆಹಾರ ಏನೂ ಇಲ್ವಲ್ಲ ಪಾಪ, ಸುಮ್ಮನೆ ಹಾಗೆ ಬರೀ ಕೈಯಲ್ಲಿ ಬಂದವನು. ಹಾಗಾಗಿ ತುಂಬ ಕಷ್ಟಪಡ್ತಾ ಇದ್ದಾಗ ನಾರದರು ಬಂದರು, ಒಂದು ವೃದ್ಧರ ವೇಷದಲ್ಲಿ ಬಂದು ಇವನ ಹತ್ರ ಇವನು ಮಾತಾಡಿಸಿ ಇವನ ಆಳ ಏನು ಅಂತ ಮನಸ್ಸಿಗೆ ತೆಗೆದುಕೊಂಡು ಹಾಗೆ ಭಗವಂತನ ದರ್ಶನ ಮಾಡಬೇಕು, ಶ್ರೀನಿವಾಸನ ದರ್ಶನ ಮಾಡಬೇಕು ಅಂತ ಒಂದು ಆಸೆ. ಸಣ್ಣ ವಯಸ್ಸಿಂದ ಶ್ರೀನಿವಾಸನ ಒಂದು ಭಕ್ತಿ ಇವನಿಗೆ ವಿಶೇಷವಾಗಿತ್ತು. ಹಾಗಾಗಿ ಇವನಿಗೊಂದು ವೀಣೆ ಅಂದರೆ ತಂಬೂರಿಯನ್ನು ಕೊಟ್ಟು ಹೋದರು, ಅದನ್ನಿಟ್ಕೊಂಡಿದ್ದ. ಆಮೇಲೆ ಹಾಗೆ ಮುಂದುವರೆದ ಹೋದಾಗ ಅವನಿಗೆ ಹಾಡಕ್ಕೆ ಬಂದುಬಿಡ್ತು, ಒಂಥರ ಹಾಡೆಲ್ಲ ಹೇಳ್ಕೊತಾ ಇದ್ದ, ತಂಬೂರಿನೋ ಕೈಯಲ್ಲಿ ಸಿಕ್ತು, ಎರಡೂ ಇಟ್ಕೊಂಡು ಹಾಡು ಹೇಳ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಹಸು ತಡೆಯೋಕ್ಕಾಗಿಲ್ಲ, ಹಾಗೇ ಒಂಥರ ಮೂರ್ಛೆ ಹೋಗಿ ಬಿದ್ದಿದ್ದಾಗ ಪದ್ಮಾವತಿ ತಾಯಾರೇ ಬಂದು ಅವನಿಗೆ ಒಂದು ಲಾಡು ಪ್ರಸಾದವನ್ನು ಕೊಟ್ಟರು. ತಗೊಳ್ಳಲ್ಲ, ಅವನ ದರ್ಶನ ಆಗೋವರೆಗೂ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದವನ್ನು ಕನ್ವಿನ್ಸ್ ಮಾಡಿ ಅವರು ಕೊಟ್ಟರು. ಅವನು ತಗೊಂಡ ಮೇಲೆ ದರ್ಶನಕ್ಕೆ ಹೋದ. ಅಲ್ಲಿ ಹೋಗಿ ಶ್ರೀನಿವಾಸನ ಜೊತೆಯಲ್ಲೇ ಆ ಶ್ರೀನಿವಾಸ ದೇವಸ್ಥಾನದಲ್ಲೇ ಕೈಂಕರ್ಯ ಮಾಡ್ಕೊಂಡು ಇದ್ದುಬಿಟ್ಟ. ಮನೆಯವರಿಗೆ ಏನೂ ವಿಷಯ ಗೊತ್ತಿಲ್ಲ, ಅಲ್ಲಿ ಹೋಗಿ ಹರಿಬಿಟ್ಟಿದ್ದಾನೆ. ಈಗ ಮನೆಯವ್ರಿಗೆ ವಿಷಯ ತಿಳಿಸ್ಬೇಕು, ಅದಕ್ಕೋಸ್ಕರ ಶ್ರೀನಿವಾಸನೇ ತಾಯಾರ ಜೊತೆಯಲ್ಲಿ ಬಂದ, ಇವ್ರ ಊರಿಗೆ ಬಂದ. ಅಂದರೆ ಒಂದು ಅತಿಥಿಗಳ ರೂಪದಲ್ಲಿ ಬಂದು ಇವ್ರ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕರಿಸ್ದ. ಆವಾಗ ಒಂದು ಹಾಡು ಹೇಳ್ದ. ಇವರು ಅಣ್ಣಮಾಚಾರ್ಯರು ಯಾವ ಹಾಡನ್ನು ಹೇಳಿದ್ರೋ ಆ ಹಾಡನ್ನು ಹೇಳಿದಾಗ ತುಂಬ ಸಂತೋಷ ಆಯಿತು ಅವ್ರಿಗೆ. ಎಷ್ಟು ಚೆನ್ನಾಗಿದೆ ಅಂತ ಕೇಳಲಾಗಿ ಇವರು ಅಲ್ಲೊಬ್ಬ ಹುಡುಗ ಬಂದಿದ್ದಾನೆ, ನಿಮ್ಮೂರಿಂದ ಬಂದವನು ಅಂತ ಹೇಳ್ತಾರೆ. ಅಲ್ಲಿದ್ದಾನೆ ಅಂತ ಹೇಳಿದಾಗ ಇವ್ರು ಖುಷಿ ಆಯಿತು, ಅಲ್ಲೇ ಇದ್ದಾನ ಅಂತ ಎಲ್ಲ ಇವ್ರ ಮಗ ಅಂತ ಕನ್ಫರ್ಮ್ ಆಗೋಯ್ತು ಅವರು ಹೇಳಿದ್ದ ಇದರಲ್ಲೆಲ್ಲ. ಹಾಗಾಗಿ ಓಡಿ ಹೋಗ್ತಾರೆ, ಎಲ್ಲರೂ ಹೋಗಿ ಅವನ್ನ ಅಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿರ್ತಾನೆ, ಅಲ್ಲಿ ಕೈಂಕರ್ಯ ಮಾಡ್ತಾ ಇರೋದನ್ನು ಚೆನ್ನಾಗಿ ನೋಡ್ತಾನೆ, ಸಂತೋಷವಾಯಿತು ಅಂತ. ಆದರೆ ಮಗ ವಾಪಸ್ ಬರಬೇಕು ಅಂದರೆ ಬರಲ್ಲ, ಅವನಿಗೆ ಯಾವ ವಿಧವಾದ ಆಸೆಯೂ ಇಲ್ಲ. ಎಲ್ಲ ಭಗವಂತನಿಗೆ ಸೇವೆ ಮಾಡೋದು ಬಿಟ್ಟು, ಅಲ್ಲಿ ಕೈಂಕರ್ಯ ಮಾಡೋದು ಬಿಟ್ಟು ಇನ್ಯಾವ ಆಸೆಯೂ ಇಲ್ಲ. ಅಲ್ಲೇನು ಮಾಡಿದ, ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಶ್ರೀನಿವಾಸನಿಗೆ ಯಾವ್ಯಾವ ಒಂದು ಇದಾಗ್ತಾ ಇದ್ದು ಕೈಂಕರ್ಯ ಆಗ್ತಿದ್ದು ಅದಕ್ಕೆಲ್ಲ ಒಂದು ಹಾಡು, ಒಂದು ಕೀರ್ತನೆ ಅಲ್ಲೇ ರಚನೆ ಮಾಡಿ ಅದನ್ನು ಹಾಡ್ತಾ ಇದ್ದ. ಸುಸ್ವರವಾದ ಒಂದು ಕಂಠದಲ್ಲಿ ಅದನ್ನು ಹಾಡ್ತಾ ಇದ್ದ. ಅವನಿಗೆ ಶ್ರೀನಿವಾಸನಿಗೆ ಸಂತೋಷವಾಗ್ತಾ ಇತ್ತು ಅದನ್ನು ಕೇಳಿ ಅಂತ. ಹಾಗೆ ಇದು ಮಾಡ್ತಾ ಇದ್ದ. ಒಂದೊಂದು ಘಟ್ಟದಲ್ಲೂ ಕೂಡ ಹೇಳ್ತಾ ಇದ್ದನ್ನು ನೋಡಿ ತುಂಬ ಎಲ್ಲರಿಗೂ ಆನಂದವಾಯಿತು. ಆದರೆ ಇವನು ಸಂಸಾರ ಜೀವನದಲ್ಲಿ ಆಸಕ್ತಿಯನ್ನು ಪೂರ್ತಿ ಕಳ್ಕೊಂಡ್ಬಿಟ್ನಲ್ಲ ಅಂಥೇಳಿ ತಂದೆ ತಾಯಿಗಳಿಗೆ ತುಂಬ ಬೇಸರ ಆಯಿತು. ಅದಕ್ಕೋಸ್ಕರ ಇವನು ಏನೋ ಪ್ರಾರ್ಥನೆ ಮಾಡ್ಕೊಂಡಿರುತ್ತೆ, ಅವನಿಗೆ ಯಾವುದಕ್ಕೂ ಒಪ್ತಿರಲಿಲ್ಲ. ಆ ಇಬ್ಬರು ಹೆಣ್ಮಕ್ಕಳು ಕೂಡ ಬಂದಿದ್ದರು, ಅವ್ರನ್ನೇ ಮದುವೆ ಆಗಬೇಕು ಅಂತ ಮೊದಲು ತೀರ್ಮಾನ ಮಾಡಿದ್ದು, ಆದರೆ ಈಗ ಆಗಲಿಲ್ಲ. ಅವರು ಕೂಡ ತುಂಬ ಡಿಸಪಾಯಿಂಟೆಡ್ ಆಗಿ ಇದು ಮಾಡ್ತಾಯಿದ್ರು. ಹಾಗಿದ್ದಾಗ ಶ್ರೀನಿವಾಸನೇ ಒಂದು ಇವರ ಮನೆ ಪುರೋಹಿತರ ವೇಷದಲ್ಲಿ ಬಂದು ಇವ್ರ ಹತ್ರ ಮಾತಾಡಿ ಏನೋ ಮಾಡಿ ಕನ್ವಿನ್ಸ್ ಮಾಡಿ ಮದುವೆಗೆ ಒಪ್ಪಿಸ್ಬಿಟ್ಟಿದ್ದಾರೆ. ಏಕೆಂದರೆ ಮದುವೆ ಆದಾಗ ಒಳ್ಳೆ ಸಂತತಿ ಉಂಟಾಗತ್ತಪ್ಪ, ದೇವರೇನೇ ನೋಡು, ಶ್ರೀನಿವಾಸ ದೇವರೇನೇ ಮದುವೆ ಮಾಡ್ಕೊಂಡಿದ್ದಾನಲ್ಲ, ಇಬ್ಬರು ಹೆಂಡತಿಯರಿದ್ದಾರಲ್ಲ, ಹಾಗಿದ್ದಾಗ ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತೆಲ್ಲ ಹೇಳಿದ್ಮೇಲೆ ಒಂಥರ ಕನ್ವಿನ್ಸ್ ಆಗೋಯ್ತು, ಒಪ್ಕೊಂಡ್ಬಿಟ್ಟ ಅವನು ಅಂಥೇಳಿ. ಅವರೇ ಪೌರೋಹಿತ್ಯ ವಹಿಸಿ ಅವನಿಗೆ ಮದುವೆ ಮಾಡಿಸಿದ್ರು ಅನ್ನೋದು ಹಿಂದಿನ ಪಾಠದಲ್ಲಿ ಕೊನೆಯಲ್ಲಿ ಬಂದು ನಿಂತ್ಕೊಂಡಿತು. ಅದಾದಮೇಲೆ ಮಾರನೇ ದಿವಸ ಇನ್ನೊಂದು ವಿಶೇಷವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆಂಧ್ರದಲ್ಲಿ ಆಗಿನ ಕಾಲದಲ್ಲಿ ಮದುವೆ ಆದಮೇಲೆ ಒಂದು ಇದು ವೈಭವಯುತವಾದ ಒಂದು ಇದು ಉತ್ಸವ ನಡೆಯುತ್ತೆ.
ಮೆರವಣಿಗೆ ಇಬ್ಬರನ್ನು ಕೂಡ ವಧುವರನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಮಾಡುವಾಗ ಪಲ್ಲಕ್ಕಿ ಹೊರಬೇಕಲ್ಲ, ಪಲ್ಲಕ್ಕಿ ಹೊರುವಾಗ 3 ಜನ ನಿಂತಿದ್ದಾರೆ. ಶ್ರೀನಿವಾಸನೇ ಇನ್ನೊಂದು ರೂಪದಲ್ಲಿ ಬಂದು ಹೆಗಲು ಕೊಡ್ತಾನಂತೆ ಪಲ್ಲಕ್ಕಿಗೆ. ಇದು ಆಶ್ಚರ್ಯವಾಗಿತ್ತು ಪದ್ಮಾವತಿ ತಾಯಾರಿಗೆ. ಏನಿದು ನೀವು ಪಲ್ಲಕ್ಕಿ ಹೊರ್ತಾ ಇದ್ದೀರಲ್ಲ ಅವನು ಕೂತಿರೋವಾಗ ಅಂತ ಕೇಳಿದಾಗ, ಇಲ್ಲ ಅವನು ಎಷ್ಟು ಸೇವೆ ಮಾಡಿದ್ದಾನೆ ಅಂಥೇಳಿ ಅಲ್ಲಿ ಜ್ಞಾಪಿಸ್ಕೋತಾನಂತೆ. ನಾನು ನಿಂತಾಗ, ಕುಳಿತಾಗ, ನಕ್ಕಿದಾಗ ಎಲ್ಲ ಸಂದರ್ಭದಲ್ಲೂ ಅವನು ಹಾಡು ಹೇಳಿ ನನಗೆ ಸಂತೋಷವನ್ನು ಉಂಟು ಮಾಡಿದಲ್ಲ ಅಂಥ ಮಹಾಭಕ್ತನಿಗೆ ನಾನು ಮಾಡೋ ಅಂಥ ವಿಷಯ ಏನಿದೆ, ಇದಕ್ಕಿಂತ ಇನ್ನೇನು ಮಾಡಬಹುದು ಅನ್ನೋಕ್ಕೋಸ್ಕರ ನಾನು ಹೊರತಾ ಇದ್ದೀನಿ, ಅವನ್ನ ಎತ್ಕೊಂಡು ಹೋಗಿ ಹೊರಡ್ತಾ ಇದ್ದೀನಿ ಅಂಥೇಳಿ ಸಂತೋಷಪಟ್ಟನಂತೆ. ಇದು ಭಗವಂತನೇ ಒಂದು ಎಂಥ ದಯಾಮಯ ಅವನು, ಎಂಥ ಕರುಣಾಮಯ ಅವನು ಅನ್ನೋದನ್ನು ಸೂಚಿಸುವಂಥ ಒಂದು ವಿಷಯವಾಗುತ್ತೆ ಅಂಥೇಳಿ ಅಲ್ಲಿಗೆ ನಾವು ನಿಲ್ಲಿಸಿದ್ವು ಹೋದ್ಸಲ ಪಾಠದಲ್ಲಿ. ಇಷ್ಟು ವಿಷಯ ಆದಮೇಲೆ ಈಗೇನಾಯಿತು, ಶ್ರೀನಿವಾಸ ದೇವರು ಇವರು ಸ್ಮಾರ್ತರು, ಇವರು ಮನೆತನ ಸ್ಮಾರ್ತರು. ಅದರಿಂದ ಅವರು ಪುರೋಹಿತರು ಕೂಡ ಸ್ಮಾರ್ತರೇ ಆಗಿರಬೇಕು. ಸ್ಮಾರ್ತವನ್ನು ತೋರಿಸಬೇಕಾದ್ರೆ ವಿಭೂತಿ ಪಟ್ಟೆ ಹಾಕ್ಕೊಂಡು ಬಂದಿರಬೇಕು. ಶ್ರೀನಿವಾಸ ದೇವರು ವಿಭೂತಿ ಪಟ್ಟೆ ಹಾಕ್ಕೊಂಡು ಬಂದಲ್ಲ ಅಂಥೇಳಿ ಒಂದು ಇದು ಕೆಲವೆಲ್ಲ ಹಾಗೆ ಹೇಳ್ತಾರೆ. ಹೌದು, ಉಂಟು. ಅವನು ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ, ಭಕ್ತರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ ಅಂತ. ಇದೇನಾಗಿದೆ, ಅವರ ಕುಲಪುರೋಹಿತರಿದ್ದಾರಲ್ಲ ಅವರ ಸ್ಥಾನದಲ್ಲಿ ಶ್ರೀನಿವಾಸ ದೇವರು ವೇಷ ಮರೆಸ್ಕೊಂಡು ಬಂದಿದ್ದಾನೆ. ಆವಾಗ ಅವರು ಹಾಗೆ ಬಂದಿದ್ದಾನೆ. ಆ ಕುಲಪುರೋಹಿತರು ಏನಾದರು ಅಂತ ಹೇಳಿದ್ರೆ ಅವ್ರು ಹೋಗಿಬಿಟ್ಟಿದ್ದಾರೆ, ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅವರೇ ಇವರು ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ಗೊತ್ತಾಯಿತು ಪುರೋಹಿತರು ಮೊದಲು ಆಗತಾನೆ ಸನ್ನಿವೇಶದಲ್ಲಿ ಹೋಗಿಬಿಟ್ಟಿದ್ದಾರೆ, ಅವರು ಪರಂಪರಿಸ್ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು. ಆವಾಗ ಗೊತ್ತಾಯಿತು ಇಲ್ಲಿ ಬಂದವರು ಯಾರು ಅಂತ ಊಹೆ ಮಾಡಿದಾಗ, ಅಯ್ಯೋ ಶ್ರೀನಿವಾಸನೇ ಬಂದಿರಬೇಕು ಅಂತ ತುಂಬ ಎಲ್ಲ ಪರವಶರಾಗ್ತಾರೆ ಅನ್ನೋ ವಿಷಯವನ್ನು ಜ್ಞಾಪಿಸ್ಕೊಂಡಿದ್ವು. ಈಗ ವೈಷ್ಣವ ದೇವರಾದ ಶ್ರೀನಿವಾಸ ಅವನು ವಿಭೂತಿ ಹಚ್ಕೊಳ್ಳೋದು ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೇನು ಅಂಥ ದೊಡ್ಡ ವಿಷಯ ಅಂತಲ್ಲ, ಅದು ಉಂಟು. ಸಂಪ್ರದಾಯದ್ದು ತಿರುಕ್ಕುರಂಗುಡಿ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿ 108 ಕ್ಷೇತ್ರಗಳಲ್ಲಿ ಅದು ಒಂದಾಗಿದೆ, ದಿವ್ಯ ದೇಶಗಳಲ್ಲಿ ಅದು ಒಂದಾಗಿದೆ. ಅಲ್ಲಿ ರಾಮಾನುಜಾಚಾರ್ಯರೇ ವಿಶೇಷವಾಗಿ ಒಂದು ಪದ್ಧತಿಯನ್ನು ತೊಗೊಂಬಂದರು. ಶಿವ ಮತ್ತು ವಿಷ್ಣು ಇಬ್ಬರು ಕೂಡ ಸ್ನೇಹಿತರಂತೆ. ಸ್ನೇಹಿತರು ಅಂತ ತೋರಿಸೋ ದೃಷ್ಟಿಯಿಂದ ವಿಷ್ಣುವಿನ ದೇವಾಲಯದಲ್ಲಿ ಪಕ್ಕದಲ್ಲೇ ಸನ್ನಿಧಿ ಇನ್ನೊಂದಿದೆ, ಅದು ಶಿವನ ಸನ್ನಿಧಿ ಇದೆ. ಹೇಗೆ ಪದ್ಧತಿ ಅಂತ ಹೇಳಿದ್ರೆ, ನಿತ್ಯವೂ ಕೂಡ ವೈಷ್ಣವ ಒಂದು ಅರ್ಚಕರಿದ್ದಾರಲ್ಲ, ವಿಷ್ಣುವಿನ ಅರ್ಚಕರಿದ್ದಾರಲ್ಲ, ಅವರು ಇವರನ್ನು ಕೇಳ್ತಾರಂತೆ, ಶಿವನನ್ನು ಕೇಳ್ತಾರಂತೆ, ನಿತ್ಯವೂ ನಿನ್ನ ಪೂಜೆ ಆಗ್ತಿದೆಯಲ್ಲ ಇದೆಲ್ಲ ಸಮರ್ಪಕವಾಗಿ ಆಗ್ತಾ ಇದೆಯೇ ಅಂತ ಕೇಳ್ತಾರೆ. ಕೇಳೋದು ಒಂದು ವಾಡಿಕೆ. ಅದು ಕೇಳಿದಾಗ ಅವರು ಕೂಡ ಚೆನ್ನಾಗಿ ಆಗ್ತಾ ಇದೆ ಅಂತ ಉತ್ತರ ಕೊಡ್ತಾರೆ, ಆ ಅರ್ಚಕರು ಇವ್ರಿಗೆ ಉತ್ತರ ಕೊಡ್ತಾರೆ. ಹೀಗೊಂದು ಪದ್ಧತಿ. ಅಂದರೆ ಇಬ್ಬರು ಮಿತ್ರರಾಗಿದ್ದಾರೆ ಅನ್ನೋದು ತೋರಿಸೋದಕ್ಕೋಸ್ಕರ ಒಂದು ಇದು ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ. ಅದ್ರ ಜೊತೆಗೆ ಪ್ರತಿನಿತ್ಯವೂ ಕೂಡ ವಿಷ್ಣುವಿಗೆ ಒಂದು ವಿಭೂತಿ ಪಟ್ಟೆಯನ್ನು ಹಚ್ಚುತ್ತಾರೆ. ಪ್ರತಿ ದಿವಸವೂ ಒಂದು ಮುಹೂರ್ತ ಕಾಲ ಅಂತ ಹೇಳ್ತಾರೆ. ಅದೊಂದು ಪದ್ಧತಿ ಕೇಳಿ ಬಂದಿದೆ. ಹಾಗೆ ಇದು ಹಾಗೆ ಉಂಟು, ಸಂಪ್ರದಾಯದಲ್ಲಿ ಉಂಟು ಅನ್ನೋದಕ್ಕೆ ನಮಗೆ ಗೊತ್ತಾಗುತ್ತೆ. ಅದು ರಾಮಾನುಜಾಚಾರ್ಯರೇ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಅನ್ನೋದನ್ನು ಕೇಳ್ತೀವಿ. ಇದಲ್ಲದೆ ತಿರುಕ್ಕಣ್ಣಪುರಂ ಅಂತ ಮತ್ತೊಂದು ದಿವ್ಯ ದೇಶ ಇದೆ. ಆ ದಿವ್ಯ ದೇಶದಲ್ಲೂ ಕೂಡ ಒಂದು ಸಂಪ್ರದಾಯ ಕಂಡುಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಉತ್ಸವ ದಿನದಲ್ಲಿ ಈಶ್ವರನಾಗಿ ಭಗವಂತ ದರ್ಶನ ಕೊಡ್ತಾನಂತೆ. ಈಶ್ವರನಾಗಿ ದರ್ಶನ ಕೊಡಬೇಕು ಅಂತ ಹೇಳಿದ್ರೆ ಅವನಿಗೆ ಸಂಬಂಧಪಟ್ಟ ಒಂದು ಅಲಂಕಾರಗಳನ್ನೇ ಮಾಡ್ತಾರೆ. ಆವಾಗ ವಿಭೂತಿ ಪಟ್ಟ ಇರುತ್ತೆ ಅನ್ನೋದನ್ನು ಗಮನಿಸ್ಬೋದು. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ತಿರುಪತಿನಲ್ಲೇ ಇವತ್ತಿಗೂ ಕೂಡ ಶಿವರಾತ್ರಿ ದಿವಸ ವನಮಾಲಿಕಾ ಉತ್ಸವ ಅಂತ ಒಂದು ಮಾಡ್ತಾರೆ. ಮಾಡುವಾಗ ಮಲಯಪ್ಪ ಸ್ವಾಮಿ ಅಂತ ಉತ್ಸವ ಮೂರ್ತಿ ಮಲಯಪ್ಪ ಸ್ವಾಮಿ, ಅವನಿಗೆ ವಿಭೂತಿಯನ್ನು ಹಚ್ಚಿ ಉತ್ಸವ ಮಾಡ್ತಾರೆ ಅನ್ನೋದೊಂದಿದೆ. ಅವನು ಹಚ್ಚುವಾಗ ವಿಭೂತಿ ಅಂತ ಹೇಳಿದ್ರೆ ಈ ಭಸ್ಮ ಅಂತಲ್ಲ, ಭಸ್ಮ ರೂಪದಲ್ಲಿ ವಜ್ರದಿಂದ ಆಗಿದ್ದನ್ನು 3 ಪಟ್ಟೆಯನ್ನು ಹಾಕ್ತಾರೆ ಅಂತ ಕೇಳ್ತಾರೆ. ಆ ತರಹ ಅಲ್ಲೂ ಕೂಡ ನಡೀತಾ ಇದೆ ಅಂತ. ಉತ್ಸವ ಮೂರ್ತಿ ಅಣ್ಣಮಾಚಾರ್ಯರಿಗೂ ಕೂಡ ಒಂದು ಉತ್ಸವ ಉಂಟು ಅಲ್ಲಿ ಅನ್ನೋದನ್ನು ಕೇಳ್ತೀವಿ ನಾವು. ಇಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ವೈಷ್ಣವ ದೇವರಿಗೂ ಕೂಡ ಇದು ಉಂಟು ಅನ್ನೋದನ್ನು ಕೆಲವು ದರ್ಶನಗಳ ಮೂಲಕ ನಾವು ಗಮನಿಸ್ತೀವಿ ಅಂತ. ಇದಾದ ಮೇಲೆ ಒಂದು ಮೇಜರ್ ಚೇಂಜ್ ಆಗುತ್ತೆ ಇವರ ಜೀವನದಲ್ಲಿ, ಅಣ್ಣಮಾಚಾರ್ಯರ ಜೀವನದಲ್ಲಿ.
ಅದೇನಪ್ಪ ಅಂತ ಹೇಳಿದ್ರೆ, ಆ ಊರಿನಲ್ಲಿ, ಆ ಪ್ರಾಂತ್ಯದಲ್ಲಿ ಒಬ್ಬ ರಾಜ ಇದ್ದಾನೆ. ಅವನು ಸಾಲ್ವ ನರಸಿಂಹ ಅಂತ ಅವನ ಹೆಸರು. ಅವನು ಬಹಳ ಪ್ರಸಿದ್ಧ ಪುರುಷ. ಪ್ರಸಿದ್ಧಿ ಯಾವುದಲ್ಲಿ ಅಂತ ಹೇಳಿದ್ರೆ ಬಿಲ್ಲುಗಾರಿಕೆಯಲ್ಲಿ ತುಂಬ ಪ್ರಸಿದ್ಧಿ ಅವನಿಗೆ. ಹಾಗೆ ಅವನಿಗೆ ಅಹಂಕಾರವೂ ಇತ್ತು, ಸಾಕಷ್ಟು ಅಹಂಕಾರ ಇತ್ತು. ಅದ್ರ ಜೊತೆಗೆ ಏನು ಮಾಡ್ದ ಅಂತ ಹೇಳಿದ್ರೆ, ಅವನಿಗೆ ಒಂದು ಕೊರತೆ ಏನಂತ ಹೇಳಿದ್ರೆ, ರಾಜ ಆಗಿದ್ದಾನೆ ಆದರೆ ಮದುವೆ ಆಗಿರಲಿಲ್ಲ. ಅದಕ್ಕೋಸ್ಕರ ಸ್ವಯಂವರಕ್ಕೆ ಹೋಗ್ತಾನೆ, ಅನೇಕ ಕಡೆ ಹೋಗ್ತಾನೆ. ಹೋಗೋವಾಗ ಒಂದು ಕ್ಷೇತ್ರದಲ್ಲಿ ಏನಾಗುತ್ತೆ, ಸ್ವಯಂವರಕ್ಕೆ ಒಂದು ಟೆಸ್ಟ್ ಇಡ್ತಾರೆ. ಟೆಸ್ಟ್ ಅಂತ ಹೇಳಿದ್ರೆ, ಆ ರಾಜ ಕನ್ಯೆಯ ತಂದೆ ಮಹಾರಾಜ ಆದವನು ಅವನು ಏನೋ ಕೆಲವು ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆಗಿಷ್ಟೇ ಎಲ್ಲ ಕೇಳಬಾರ್ದು. ರಾಜನಿಗೆ ಒಂದು ಸ್ವಯಂವರ ಅಂತ ಹೇಳಿದ್ರೆ ಆರ್ಡಿನರಿ ಪ್ರಶ್ನೆಗಳು ಉತ್ತರಗಳಿಂದ ಆಗೋಲ್ಲ. ಅದು ಇವನು ಪೌರುಷವನ್ನು ತೋರಿಸ್ಬೇಕು ಅಂಥೇಳಿ ಈ ಬಿಲ್ಲುಗಾರಿಕೆ ಒಂದು ಟೆಸ್ಟ್ ಕೊಡಬೇಕು ಅಂತ ಹೇಳ್ತಾನೆ, ಇವನೇ ಹೇಳ್ತಾನೆ. ಆವಾಗ ಏನು ಮಾಡಿ, ಇದು ಯಾತಕ್ಕೆ ಇಷ್ಟೆಲ್ಲ ವಿಸ್ತಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ರಾಜನ ವಿಷಯದಲ್ಲಿ ಮುಂದೆ ಒಂದು ಪರಿವರ್ತನೆ ಆಗುತ್ತೆ. ಅದಕ್ಕೋಸ್ಕರ ಹೇಗಿದ್ದ ಮೊದಲು ಅನ್ನೋ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಈ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಮಾಡುವಾಗ ಇವನೇನು ಮಾಡ್ತಾನೆ, ರಾಜ ಕನ್ಯಾಪಿತ ಏನು ಮಾಡ್ತಾನೆ, ಒಬ್ಬ ಸೇವಕನ ತಲೆ ಮೇಲೆ ಒಂದು ಹಣ್ಣು ಇಟ್ಟುಬಿಟ್ಟು ಇದಕ್ಕೆ ಹೊಡಿಬೇಕು ಅನ್ನೋ ಗುರಿ ಇಟ್ಟು ಹೊಡಿಬೇಕು ಅಂತ ಹೇಳ್ತಾನೆ. ಅಯ್ಯೋ ಇದೆಲ್ಲ ಬೇಡ, ನನಗೆ ಬೇಡ ಅಂಥೇಳಿ ಇನ್ನೂ ಕಷ್ಟವಾದ ತೊಗೋಬೇಕು ಅಂಥೇಳಿ ಇವನೇ ಏನು ಮಾಡ್ತಾನೆ, ಈ ರಾಜ ಏನು ಮಾಡ್ತಾನೆ, ನರಸಿಂಹ, ಸಾಲ್ವ ನರಸಿಂಹ ಏನು ಮಾಡ್ತಾನೆ, ಆ ರಾಜನ ಕಿರೀಟವನ್ನು ತೆಗೆದುಬಿಟ್ಟು ಅವನ ತಲೆ ಮೇಲೆ ಒಂದು ಬಾದಾಮಿ ಇಡ್ತಾನೆ. ಸಣ್ಣ ಬಾದಾಮಿ ಅವನ ತಲೆ ಮೇಲೆ ಇಡ್ತಾನೆ. ಇಟ್ಟುಬಿಟ್ಟು ಅವನ ಎದುರುಗಡೆ ಹೋಗಿ ನಿಂತ್ಕೊಂಡು ಅವನಿಗೆ ಅಭಿಮುಖವಾಗಲ್ಲ, ವಿಮುಖವಾಗಿ ಆ ಕಡೆ ತಿರ್ಕೊಂಡು ನಿಂತ್ಕೊಂಡು ಹೀಗೆ ಬಗ್ಗಿ ಬಿಲ್ಲಿಟ್ಕೊಂಡು ಇಲ್ಲಿಂದ ಹೀಗೆ ಹೊಡಿತಾರಂತೆ. ಅವನು ಹೊಡೆದು ಇದನ್ನು ಬಾದಾಮಿ ಇದೆಯಲ್ಲ, ಅವನ ತಲೆ ಮೇಲೆ ಇದ್ದ ಬಾದಾಮಿ ಎಷ್ಟು ಸಣ್ಣದು ಅವನ ತಲೆ ಮೇಲಿದ್ದೆ, ಅದು ರಿವರ್ಸಲ್ಲಿ ನಿಂತಿದ್ದಾನೆ. ಹೊಡೆದಾಗ ಅದು ಚೂರಾಗಬೇಕು ಅಂತ, ಅಂಥ ಟೆಸ್ಟ್ ಕೊಡಿ ನನಗೆ ಅಂಥೇಳಿ ಇವನೇ ಕೇಳಿಕೊಂಡು ಹಾಗೆ ಮಾಡ್ತಾನೆ. ಕರೆಕ್ಟಾಗಿ ಹೋಗಿ ಅದು ಚೂರಾಗುತ್ತೆ. ನೋಡಿ ರಾಜನಿಗೆ ಖುಷಿಯೋ ಖುಷಿ. ಇದು ಕನ್ಯೆ ಇದೆಯಲ್ಲ, ತುಂಬ ಸುಂದರವತಿ ಅವಳು. ಅದಕ್ಕೋಸ್ಕರ ಇವನಿಗೆ ಅದು ಆಸೆ ಇರುತ್ತೆ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ. ಈ ಟೆಸ್ಟಲ್ಲಿ ಅವನು ಪಾಸ್ ಆಗಿಬಿಟ್ಟ, ಮದುವೆ ಆಯಿತು. ಖುಷಿ ಆಯಿತು ಇವನಿಗೆ, ಭಾಳ ಖುಷಿ. ರಾಜನಿಗೆ ಖುಷಿ, ಎಲ್ಲರಿಗೂ ಖುಷಿ ಆಯಿತು. ಹೀಗೆ ಮದುವೆ ಆದ ಮೇಲೆ ಇವನ ಒಂದು ಇದು ಇರ್ತಾ ಇದ್ದಾಗ ಇವನಿಗೆ ಈ ಅಣ್ಣಮಾಚಾರ್ಯರ ಬಗ್ಗೆ ಅನೇಕ ಸುದ್ದಿಗಳು ಬರುತ್ತೆ. ಅನೇಕ ಸುದ್ದಿ ಅಂತ ಹೇಳಿದ್ರೆ, ಕೆಲವರು ಅವರ ಬಗ್ಗೆ ಇಷ್ಟವಿಲ್ಲದೆ ಇರೋರು, ಜಲಸ್ಸು, ಅಸೂಯಾಪರರು, ಅವರುಗಳೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ಸುಳ್ಳು ಸುದ್ದಿ ಏನಂದರೆ, ಸುಳ್ಳು ಅಂದರೆ ಅವರ ದೃಷ್ಟಿಯಿಂದ ನಿಜ ಅಂತ. ಏನಪ್ಪ ಅಂತ ಹೇಳಿದ್ರೆ, ಈ ಅಣ್ಣಮಯ್ಯ ಎಲ್ಲರನ್ನೂ ಎಳ್ಕೊಂಡು ಹೋಗ್ತಾನೆ, ಹಾಡು ಹೇಳಿಬಿಟ್ಟು ಎಲ್ಲ ಎಳ್ಕೊಂಡು ಹೋಗ್ತಾನೆ. ಅವನ ಹಿಂದೆ ಅಷ್ಟೊಂದು ಜನ ಸೇರಿಬಿಡ್ತಾರೆ, ಅವನ್ನ ಹಿಂಬಾಲಿಸ್ತಾರೆ. ನೋಡಿದ್ರೆ ಒಳಗಡೆ ದೇವರ ಕಡೆ ಇದು ಕೊಡಲ್ಲ, ಯಾರೂ ಹೋಗಲ್ಲ, ಇವನ ಹಿಂದೆನೇ ಇರ್ತಾರೆ ಅನ್ನೋ ತರಹ ಒಂಥರ ಸುದ್ದಿ ಎಬ್ಬಿಸ್ಬಿಟ್ಟು ರಾಜನ ಕಿವಿಗೆ ಬೀಳುತ್ತೆ. ಅವನಿಗೆ ತುಂಬ ಬೇಸರ ಆಗುತ್ತೆ. ಅಯ್ಯೋ ಹೀಗೆ ಮಾಡ್ತಾ ಇದ್ದಾರಲ್ಲ, ಯಾರದು ಅವನ್ನ ಕರೆಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ, ವಾಸ್ತವವಾಗಿ ರಾಜನ ಹೆಂಡತಿ ಇವಾಗ ತಾನು ವಿವಾಹ ಆಯ್ತಲ್ಲ, ಆ ರಾಣಿಗೆ ತುಂಬ ಇಷ್ಟ ಅಣ್ಣಮಯ್ಯನವರ ಒಂದು ಹಾಡು ಕೇಳೋದಕ್ಕೆ. ಅವಳು ಅದನ್ನು ತುಂಬ ಕೇಳಿ ಸಂತೋಷಪಟ್ಟಿರ್ತಾಳೆ. ಅದಕ್ಕೋಸ್ಕರ ರಾಜನ ಹೋಗಿ ಕನ್ವಿನ್ಸ್ ಮಾಡ್ತಾಳೆ. ಹಾಗಲ್ಲ, ತುಂಬ ಚೆನ್ನಾಗಿ ಹೇಳ್ತಾರೆ, ನೀವು ಒಂದು ಸಲ ಕೇಳಬೇಕು, ಒಂದು ಸಲ ಅವ್ರನ್ನ ನಮ್ಮ ರಾಜ ಸಭೆಗೆ ಕರೆಸ್ಬಿಟ್ಟು ಒಂದು ಹಾಡು ಹೇಳೋಕ್ಕೆ ಹೇಳೋಣ ಅಂತ ಇವಳು ಪ್ರಾರ್ಥನೆ ಮಾಡ್ಕೊಂಡ್ರೆ ರಾಜನ ಹತ್ರ. ಆವಾಗ ಅವನು ಕೂಡ ಹೊಸದಾಗಿ ಮದುವೆ ಆಗಿದೆ, ಅದರಿಂದ ಅವಳು ಹೇಳಿದ್ದನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ, ಆಗಲಿ ಅಂಥೇಳಿ ತುಂಬ ಒಪ್ತಾ ಇಲ್ಲ. ಆದರೂ ಕೂಡ ಅವಳು ಹೇಳ್ತಾಳಲ್ಲ ಅಂಥೇಳಿ ಕರೆಸ್ದಾಗ ಅವ್ರು ಬಂದು ಆಗಲಿ ಒಪ್ಕೋತಾರೆ. ಅವರು ಒಪ್ಕೊಂಡು ಅವ್ರಿಗೊಂದು ಆಸನ ಎಲ್ಲ ಸಕಲ ಮರ್ಯಾದೆಯಿಂದ ಅವ್ರನ್ನ ಕರ್ಕೊಂಬಂದು ಅವರು ಕೂರಿಸಿ ಒಂದೇ ಒಂದು ಹಾಡು ಹೇಳಬೇಕು ನಮಗೋಸ್ಕರ ಅಂತ ಪ್ರಾರ್ಥನೆ ಮಾಡ್ಕೋತಾನೆ. ಆಗಲಿ ಅಂಥೇಳಿ ಹಾಡ್ತಾನೆ. ಅದನ್ನು ಸುಮ್ಮನೆ ಒಂದು ಸಣ್ಣ ಸ್ಯಾಂಪಲ್, ಆ ಟೈಮಲ್ಲಿ ಆಗಿದ್ದು, ರಾಜನಿಗೆ ಇದಾಗಿದ್ದು ಅಂತ ಹೇಳೋಣ. ಕೊಂಡಲನ್ನು ನೆಲಕೊನ್ನ ಅಂಥೇಳಿ ಒಂದು ಹಾಡು ಆ ಜಾಗದಲ್ಲಿ ಅವ್ರು ಹಾಡ್ತಾರೆ. ಅದು ತುಂಬ ಇಂಪ್ರೆಸಿವ್ ಆಗಿರುತ್ತೆ. ಸುಮ್ಮನೆ ಒಂದು 2 ಲೈನ್ ಕೇಳೋಣ ಅದರಲ್ಲಿ. ಕೊಂಡలలో నెలకొన్న కోనేటి రాయడు వాడు కొండలంత వార
ಗುಪ್ಪೆಡು ಆಡು కొండలలో నెలకొన్న కోనేటి రాయడువాడు కొండలంత వరములు గుప్పెడువాడు కొండలలో నెలకొన్న కోనేటి రాయడువాడు కొండలంత వరములు గుప్పెడువాడు కొండలలో నెలకొన్న కోనేటి రాయడువాడు కొండలంత వరములు చూపెడువాడు కొండలలో నెలకొన్న కోనేటి రాయడువాడు. ಹೀಗೆ ಹೋಗ್ತಾ ಇರುತ್ತೆ. ಫುಲ್ ಹಾಡು ಹಾಕಿದ್ರೆ ತುಂಬ ಸಮಯ ಆಗುತ್ತೆ ಅಂಥೇಳಿ ಇಲ್ಲಿಗೆ ನಿಲ್ಲಿಸ್ಕೋತೀನಿ ಸುಮ್ಮನೆ. ಇದನ್ನು ತುಂಬ ಭಕ್ತಿಪೂರ್ವಕವಾಗಿ ಅವ್ರ ಪಾಡ್ಗವರು ಶ್ರೀನಿವಾಸನ ನೆನೆಸ್ಕೊಂಡು ಅವನನ್ನು ದರ್ಶನ ಮಾಡಿದ್ದನ್ನು ಹಾಗೇ ಜ್ಞಾಪಿಸ್ಕೊಂಡು ಹೇಳ್ತಾ ಇರ್ತಾರೆ. ಇದು ಇಡೀ ಸಭೆ ಮೇಲೆ ಒಂದು ರಾಜಸಭೆ ಮೇಲೆ ಒಂದು ಪರಿಣಾಮ ಉಂಟು ಮಾಡಿ ರಾಜನಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ಅದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ತಕ್ಷಣ ಅವರು ಕೂತಿರೋ ಜಾಗಕ್ಕೆ ಬಂದು ಅವನು ರಿಕ್ವೆಸ್ಟ್ ಮಾಡ್ಕೋತಾನೆ, ನಮ್ಮ ಸಭೆಗೆ ನೀವು ರಾಜಸಭೆಗೆ ಬರಬೇಕು, ಸಂಕೀರ್ತನಾಚಾರ್ಯರಾಗಿ ನೀವು ಅಲಂಕರಿಸಬೇಕು ನಮ್ಮ ಈ ಪೀಠವನ್ನು ಅಂತ ಹೇಳಿ ಕೇಳ್ಕೊಂಬಿಡ್ತಾನೆ. ಅಂದರೆ ಸಂಕೀರ್ತನಾಚಾರ್ಯ ಒಟ್ಟಿನಲ್ಲಿ ಆಚಾರ್ಯನಾಗಿ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾನೆ. ಇವರು ಯೋಚನೆ ಮಾಡ್ತಾರೆ, ಇವರ ಮನೆಯವ್ರಿಗೆ ಇಬ್ಬರು ಇದ್ದಾರಲ್ಲ, ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ಕೂಡ ಆಗಲಿ ಅಂತ ಹೇಳ್ತಾರೆ. ಹಾಗಾಗಿ ರಾಜ್ಯಸಭೆಯಲ್ಲಿ ಅವರಿಗೆ ಒಂದು ಆಚಾರ್ಯ ಪೀಠ ಸಿಕ್ಕತ್ತೆ, ಅದರಲ್ಲಿ ಇರ್ತಾರೆ ಅನ್ನೋದು ಒಂದು ಚೇಂಜ್ ಇವರ ಜೀವನದಲ್ಲಿ. ಅಲ್ಲಿದ್ದಾಗ ರಾಜ್ಯಸಭೆಯಲ್ಲಿ ಒಂದು ಆಚಾರ್ಯರಾಗಿದ್ದಾಗ ಅವರಿಗೆ ವೈಭವ ಕೇಳಲೇಬೇಕಾಗಿಲ್ಲ. ಒಂದು ಸಪ್ರೇಟಾಗಿ ಒಂದು ಮನೆ ಇರುತ್ತೆ, ಅವರಿಗೆ ಹೆಂಡತಿಯರಿಗೆಲ್ಲ ಬೇಕಾದಷ್ಟು ಇದು ಆಭರಣಗಳಾಗಲಿ ಇದಾಗಲಿ ಸೀರೆಗಳಾಗಲಿ ಇತ್ಯಾದಿ ವಸ್ತ್ರಗಳು ಆಭರಣಗಳು ಎಲ್ಲ ಬೇಕಾದಷ್ಟು ಸಿಕ್ಕತ್ತೆ. ಎಲ್ಲ ಇಟ್ಕೊಂಡು ಒಂಥರ ವೈಭವದಿಂದ ಕೂಡಿದ ಒಂದು ಜೀವನ ನಡೆಸೋಕ್ಕೆ ಶುರು ಮಾಡ್ತಾರೆ ಅಲ್ಲಿ. ಆದರೂ ಕೂಡ ಇವರ ದೃಷ್ಟಿಯಿಂದ ಹಾಡನ್ನು ಕೀರ್ತನೆಗಳನ್ನು ಮಾಡ್ತಾನೇ ಇರ್ತಾರೆ. ಆ ಶ್ರೀನಿವಾಸನ ನೆನೆಸ್ಕೊಂಡು ಒಂದೊಂದಾಗಿ ಇದು ಮಾಡ್ತಾ ಇರ್ತಾರೆ. ನಿತ್ಯವೂ ಕೂಡ ಅದೇ ಅವ್ರ ಕೆಲಸವಾಗಿರುತ್ತೆ. ಸಭೆಯಲ್ಲಿ ಹೇಳ್ತಾರೆ, ಮನೇಲಿ ಹೇಳ್ತಾರೆ, ಎಲ್ಲ ತರಹೂ ಆಗುತ್ತೆ. ಹೀಗೆ ಮುಂದುವರಿತಾ ಇರುತ್ತೆ. ಅದರ ಮಧ್ಯದಲ್ಲಿ ಇನ್ನೊಂದು ಕೆಲಸ ಆಗುತ್ತೆ. ಇವ್ರ ಹಿಂದೆ ನಾವು ಹೇಳಿದ ಹಾಗೆ ಇವರಿಗೆ ಜಾತಿ ಭೇದ ಇಲ್ಲ, ಅದರ ಬಗ್ಗೆ ಇಷ್ಟ ಇಲ್ಲ. ಜಾತಿ ಭೇದ ಕೂಡುದು ಅಂಥೇಳಿ ತುಂಬ ಮನಸ್ಸಿಗೆ ಸೀರಿಯಸ್ ಆಗಿರ್ತಾರೆ. ಅಂಥದ್ದೇನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರ ಹೋಗೋದು. ಇವರು ಭಕ್ತರು ಸುಮಾರು ಜನ ಇರ್ತಾರೆ. ಇವರು ಹಾಡು ಹೇಳೋಕ್ಕೆ ಶುರು ಮಾಡಿದ್ರೆ ಬೀದಿಯಲ್ಲಿ ಹೇಳ್ತಾ ಇದ್ದರೆ ಎಲ್ಲರೂ ಹಿಂದೆ ಬಂದುಬಿಡ್ತಾರೆ ಅಂತ ಬಂದು ಅವರುಗಳು ಕೂಡ ಹೇಳ್ತಾ ಇರ್ತಾರೆ. ತಿರುಮಲೆಗೆ ಹೋಗ್ಬೇಕಾದ್ರೆ ಹೋಗ್ತಾ ದಾರಿಯಲ್ಲಿ ಎಲ್ಲ ಹೇಳ್ಕೊಂಡು ಬರ್ತಾರೆ. ಹಾಗೆ ಆಗತ್ತೆ. ಆವಾಗ ಇವರು ಎಲ್ಲರ ಜೊತೆ ಮಿಂಗಲ್ ಆಗ್ತಾರಲ್ಲ, ಅದು ಸಮಾಜಕ್ಕೆ ಇಷ್ಟವಾಗಲ್ಲ, ಆಗಿನ ಸಮಾಜಕ್ಕೆ ಇಷ್ಟವಾಗಲ್ಲ. ಎಲ್ಲಿವರೆಗೂ ಹೋಗ್ತಾರೆ ಅಂತ ಹೇಳಿದ್ರೆ ಇದು ಸ್ಮಶಾನದಲ್ಲಿರೋ ಜನಗಳನ್ನು ಕೂಡ ಅವರು ಬಿಡಲ್ಲ. ಅವ್ರಿಗೂ ಕೂಡ ಇದು ಪ್ರಸಾದವನ್ನೆಲ್ಲ ಕೊಡೋ ಕೆಲಸ ಮಾಡ್ತಾರೆ. ಆ ಪ್ರಸಾದ ಕೊಡೋದು ಅಷ್ಟೇ ಅಲ್ಲ, ಅವರು ಕೊಟ್ಟು ತುಂಬ ಸಂತೋಷವಾಗಿ ಆ ಪ್ರಸಾದನ ಸ್ವೀಕರಿಸ್ತಾರೆ ಅವರು. ಹಾಗೆ ಅವರೇನೋ ಮಾಡಿದ್ರೆ ಅದನ್ನು ಇವರು ಸ್ವೀಕರಿಸ್ತಾರೆ ಪ್ರಸಾದ ಅಂಥೇಳಿ. ಅಂದರೆ ಇವರು ಶ್ರೀನಿವಾಸನ ನೆನೆಸ್ಕೊಂಡು ತಗೋತಾರೆ ಅಷ್ಟೇ. ಅದು ಇವರಿಗೆ ಶ್ರೀನಿವಾಸನ ಪ್ರಸಾದವಾಗಿರುತ್ತೆ. ಆದರೆ ಅವ್ರ ಕೈಯಿಂದ ಬಂದಿದ್ದು ಜನಗಳಿಗೆ ಇಷ್ಟ ಆಗಲ್ಲ. ಇದೆಲ್ಲ ರಾಜನಿಗೆ ರಿಪೋರ್ಟ್ ಆಗುತ್ತೆ. ರಾಜನಿಗೆ ಆಶ್ಚರ್ಯ, ಇದೇನಿದ್ದು ನಮ್ಮ ರಾಜಸಭೆಯಲ್ಲಿ ಇವರು ಸಂಕೀರ್ತನಾಚಾರ್ಯರಾಗಿದ್ದಾರೆ, ಇಂಥ ಕೆಲಸ ಮಾಡ್ತಾರಲ್ಲ ಹೀಗೆ ಅಂತ. ಅಂದರೆ ಆಚಾರ ಕೆಟ್ಟು ಹೋಗುತ್ತಲ್ಲ ಅಂತ ಇವರು ಮಾಡೋದ್ರಿಂದ ಹೀಗೆ ತುಂಬ ಯೋಚನೆ ಆಗುತ್ತೆ. ಅದಿರಲಿ, ಅದರ ಪಾಡಿಗೆ ಒಂದು ಕಡೆ ಇರಲಿ. ಆದರೆ ಇವರೇನು ಮಾಡ್ತಾರೆ, ಇವ್ರನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂಥೇಳಿ ಅಣ್ಣಮಾಚಾರ್ಯರು ಆ ಭಕ್ತಾದಿಗಳನ್ನ ಕರ್ಕೊಂಬರ್ತಾರೆ. ಕರ್ಕೊಂಬರೋವಾಗ ಇವರೇನು ಮಾಡ್ತಾರೆ, ಸಮಾಜದವರು ಇಲ್ಲ ಹಾಗೆಲ್ಲ ಬರೋ ಹಾಗಿಲ್ಲ, ಇವ್ರು ಮಾಡೋ ತುಂಬ ತಪ್ಪು ಕೆಲಸ ಮಾಡ್ತಾರೆ, ಅನಾಚಾರದ ಕೆಲಸ, ಅದರಿಂದ ದೇವಾಲಯಕ್ಕೆ ಒಳಗಡೆ ಪ್ರವೇಶ ಅವ್ರಿಗೆ ಇರ್ಕೂಡುದು ಅಂತ ಒಂದು ಮಾಡಿ ಈ ಬಾಗಿಲು ಹಾಕ್ಬಿಡ್ತಾರೆ. ಬಾಗಿಲು ಹಾಕ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಒಳಗೆ ಪ್ರವೇಶ ಮಾಡೋದು ಬೇಡ ಅಂತ ಹೇಳ್ತಾರೆ, ಪ್ರವೇಶ ಕೂಡುದು ಅಂತ ಹೇಳ್ತಾರೆ. ಆದರೆ ಇವರು ಬಿಡದೆ ಎಲ್ಲರನ್ನೂ ಕರ್ಕೊಂಬರ್ತಾರೆ. ಅಂದರೆ ಯಾರು ಒಂಥರ ಕೀಳು ಜಾತಿಯವರು ಅಂತ ಯಾರಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಅಲ್ಲಿ ನಿಂತ್ಕೊಂಡು ಶ್ರೀನಿವಾಸನ ಪ್ರಾರ್ಥನೆ ಮಾಡ್ಕೋತಾರೆ.
ತಿಮ್ಮಪ್ಪ, ನಿನಗೆ ಏನಾದರೂ ನನ್ನ ವಿಷಯದಲ್ಲಿ ಪ್ರೀತಿ ಇದ್ದರೆ, ನನ್ನ ಹಾಡಿನಲ್ಲಿ ಏನೋ ಪ್ರೀತಿ ಇದ್ದರೆ ಇವನ್ನೆಲ್ಲ ನೀನೇ ಒಳಗಡೆ ಕರೆಸ್ಕೊಪ್ಪ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಹಾಡು ಹೇಳ್ತಾರೆ. ಅದು ಎಲ್ಲವೂ ಒಂದೇ ತಾನೆ, ಬ್ರಹ್ಮ ಒಂದೇ ತಾನೆ ಅಂತ ಹೇಳೋ ಅಂಥ ಬ್ರಹ್ಮ ಒಕ್ಕಟೆ ಅಂತ. ಇದು ತುಂಬ ಪ್ರಸಿದ್ಧವಾದ ಹಾಡು, ಎಲ್ಲರೂ ಕೇಳಿರ್ತೀವಿ. ಆದರೂ ಅದರಲ್ಲಿ ಒಂದೆರಡು ಲೈನ್ ಹಾಕೋಣ, ಕೇಳೋಣ ಈ ಕಾಂಟೆಕ್ಸ್ಟಲ್ಲಿ. ಬ್ರಹ್ಮ ಒಕ್ಕಟೆ, ಬ್ರಹ್ಮ ಒಂದೇ ಅಂಥೇಳಿ ಎಲ್ಲೆಲ್ಲಿ ಅಲ್ಲಿ ಸನ್ನಿವೇಶಗಳೆಲ್ಲ ಹೇಳಿ ಅದರಲ್ಲಿ ಎಲ್ಲ ಒಂದೇ ಆಗಿದೆ, ಇರೋದು ಕಾಮನ್ ಆಗಿರೋದು ಬ್ರಹ್ಮ ಅಂತ ಹೇಳೋ ಅಂಥದ್ದು. ಸರಿ ಅಕ್ಕ. ಹೀಗೆ ಇವರು ಹೇಳ್ತಾ ಇದ್ದಾರೆ. ಹಾಡು ಹೇಳ್ತಾ ಇರೋವಾಗ ಬಾಗಿಲು ತಾನಾಗೇ ತಗೊಂಬಿಟ್ಟು ಎಲ್ಲ ಒಳಗೆ ಹೋಗ್ಬಿಡ್ತಾರೆ ದೇವಸ್ಥಾನದ ಒಳಗಡೆ. ಇದು ಒಂಥರ ಪವಾಡ ತರಹ ಆಗೋಯ್ತು. ಹೇಗೆ ಓಪನ್ ಆಯಿತು, ಹೇಗೆ ಅವರು ಅಷ್ಟು ತಡೀತಾ ಇದ್ದಾರೆ, ಬಾಗಿಲು ಹಾಕ್ಕೊಂಡಿದ್ರು, ಆದರೂ ಕೂಡ ಬಾಗಿಲು ತೆಕ್ಕೊಂಡು ಹೊರಡ ಹೋಗ್ತಾರೆ, ದರ್ಶನವಾಯಿತು ಎಲ್ರಿಗೂ ಅಂಥೇಳಿ. ಇದು ಒಂಥರ ಪವಾಡ ತರಹ ಆಗಿಬಿಟ್ಟು ಈ ವಿಷಯ ಎಲ್ಲ ಕಡೆಯೂ ಸ್ಪ್ರೆಡ್ ಆಯಿತು. ಓಹೋ, ಇಂಥ ಒಂದು ಮಹಾಪುರುಷರು ಇವರು ಹಾಡು ಹೇಳಿದ್ರೆ ಶ್ರೀನಿವಾಸ ಒಲಿತಾನೆ, ಒಲಿದು ಬಿಟ್ಟು ಇವ್ರಿಗೆ ಬೇಕಾಗಿರೋ ಹಾಗೆ ಮಾಡ್ತಾನೆ, ಪ್ರಾರ್ಥನೆ ಅಂತ ಮಾಡ್ತಾನೆ ಅನ್ನೋ ವಿಷಯ ಎಲ್ಲ ಕಡೆಯೂ ಹರಡಿತು. ಇದು ರಾಜನ ಕಿವಿಗೂ ಬಿತ್ತು, ಇದಾಯಿತು. ಹೀಗೆ ಸ್ವಲ್ಪ ಕಾಲ ಕಳೆದ ಮೇಲೆ ಆ ರಾಣಿಗೆ ಒಂದು ಆಸೆ ಬಂತು. ಈ ಶ್ರೀನಿವಾಸನ ಮೇಲೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ಅಂತ ಹೇಳಿದ್ರೆ ಶ್ರೀನಿವಾಸನ ಹೆಸರಲ್ಲಿ ವೈಷ್ಣವ ದೇವರು, ರಾಮನ ಬಗ್ಗೆಯೂ ಇದೆ, ಕೃಷ್ಣನ ಬಗ್ಗೆಯೂ ಇದೆ, ನರಸಿಂಹನ ಬಗ್ಗೆಯೂ ಇದೆ, ಇದೆಲ್ಲ ಇರುತ್ತೆ. ಪರವಾಗಿಲ್ಲ, ಮೇಯ್ನಾಗಿ ಶ್ರೀನಿವಾಸ ಹೇಳುವಾಗ ಇಷ್ಟೆಲ್ಲ ಇವರು ಹಾಡ್ತಾರಲ್ಲ, ಯಾತಕ್ಕೆ ನಮ್ಮ ರಾಜರ ಮೇಲೆ ಅವರ ವೈಭವವನ್ನು ಹೇಳೋ ಅಂಥ ಒಂದು ಹಾಡು ಹೇಳಬಾರ್ದು, ಒಂದು ಕೀರ್ತನೆಯನ್ನು ರಚನೆ ಮಾಡಬಾರ್ದು, ಅದನ್ನು ಹೇಳಬೋದಲ್ಲ ಅಂತ. ರಾಜನ ವೈಭವ, ಅವನ ಒಂದು ಹಿರಿಮೆ ಗರಿಮೆಗಳನ್ನು ಕೊಂಡಾಡೋ ಅಂಥ ಒಂದು ಕೀರ್ತನೆಯನ್ನು ಯಾಕೆ ಮಾಡಬಾರ್ದು ಅಂತ ಅವಳಿಗೆ ಅನ್ನಿಸ್ತು. ಅವಳದನ್ನು ಕೇಳಬೇಕು ಅಂತ ಅವಳಿಗೆ ಆಸೆ ಪಾಪ. ಅದಕ್ಕೋಸ್ಕರ ಹೇಳ್ತಾಳೆ, ರಾಜನ ಹತ್ರ ಹೋಗಿ ಹೇಳ್ತಾಳೆ, ಈ ಥರ ಒಂದು ಪ್ರಾರ್ಥನೆ ಮಾಡ್ಕೊಳ್ಬೋದಾ ಅಂತ. ಅವನಿಗೂ ಹೌದಲ್ಲ ಅಂತ ರಾಜನ ಅದು ಖುಷಿ ಇರುತ್ತೆ. ಅವನು ಹ್ಞೂ ಅಂತ ಹೇಳಿಬಿಟ್ಟು ಇವರು ಇರೋ ಜಾಗಕ್ಕೆ ಬಂದು ಪ್ರಾರ್ಥನೆ ಮಾಡ್ಕೋತಾನೆ. ಒಂದು ಪ್ರಾರ್ಥನೆ, ಈಗ ಈ ಶ್ರೀನಿವಾಸ ದೇವರ ಬಗ್ಗೆ ಇದು ಕೀರ್ತನೆಗಳೆಲ್ಲ ಮಾಡ್ತಾ ಇದ್ದಿರಲ್ಲ, ಹಾಗೆ ನಮ್ಮ ಬಗ್ಗೆ ಒಂದು ಮಾಡ್ಬೋದಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವರು ಇಲ್ಲ, ಮಾಡೋಕ್ಕಾಗಲ್ಲ ಅಂತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಮನುಷ್ಯರ ಮೇಲೆ ಕೀರ್ತನೆಯನ್ನು ಮಾಡಲ್ಲ, ಅವ್ರನ್ನ ಹೊಗಳಿ ಯಾವತ್ತೂ ಹಾಡಲ್ಲ. ನಾನು ಹಾಡೋದಾಗಿದ್ದರೆ ಭಗವಂತನ ಬಗ್ಗೆ ಅವನ ಹಿರಿಮೆಯನ್ನು ಹೇಳೋ ಅಂಥ ಹಾಡುಗಳನ್ನೇ ಹೇಳೋದು ನಾನು ಅಂತ ಹೇಳಿಬಿಡ್ತಾರೆ. ಅಲ್ಲ, ನಾನು ಪ್ರಾರ್ಥನೆ ಮಾಡಿಕೊಂಡ್ರೆ ಹೇಳ್ತಾ ಇಲ್ಲ, ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ, ಮಾಡಿ ಅಂತ ಹೇಳ್ತಾ ಇದ್ದೀನಿ, ಒಂದು ಆಜ್ಞಾ ರೂಪದಲ್ಲಿ ಹೇಳ್ತೀನಿ, ರಾಜನ ಆಜ್ಞೆಯಾಗಿ ಹೇಳ್ತೀನಿ, ಅದನ್ನು ತೆಗೆದುಕೊಳ್ಳಿ ಅಂತಾನೆ. ಯಾವ ಆಜ್ಞೆ ಆದರೂ ಕೂಡ ಇಲ್ಲ ಅಂಥೇಳಿ ನಿರಾಕರಿಸ್ಬಿಡ್ತಾರೆ. ನಾನು ಹಾಡೋದಿಲ್ಲ ಅಂತ ನಿರಾಕರಿಸ್ಬಿಡ್ತಾರೆ. ತಕ್ಷಣ ರಾಜನಿಗೆ ಕೋಪ ಬಂದುಬಿಡುತ್ತೆ. ಏನು ರಾಜಾಜ್ಞೆ ಅಂತ ಹೇಳಿದ್ರು ಒಪ್ತಾ ಇಲ್ವಾ, ಹಾಗೆ ನಿಮ್ಗೆ ಎಂಥ ಶಿಕ್ಷೆ ಸಿಗುತ್ತೆ ಗೊತ್ತಾ ಅಂತ ಕೇಳ್ತಾರೆ. ಯಾವ ಶಿಕ್ಷೆ ಆದರೂ ಪರವಾಗಿಲ್ಲ, ನಾನು ಸಿದ್ಧವಾಗಿದ್ದೀನಿ, ನಾನು ಹಾಡಲ್ಲ ಅಂತ ಒಂದು ಸ್ಟ್ಯಾಂಡಲ್ಲಿ ಫರ್ಮ್ ಆಗಿದ್ಬಿಡ್ತಾರೆ ಅವರು. ತಕ್ಷಣ ಅವನು ದಂಡನಾಯಕ ಇದಲ್ಲ, ಅವನು ಕರೀತಾನೆ. ಕರೆದುಬಿಟ್ಟು, ನೋಡು ಇವನಿಗೆ, ಆವಾಗ ಇವನು ಅಂತ ಸಿಂಗ್ಯುಲರ್ಲಿ ಇವನು ಕರ್ಕೊಂಡೋಗಿ ಜೈಲಲ್ಲಿ ಹಾಕಿಬಿಟ್ಟು ಛಾಟಿ ಏಟ್ಕೊಡಿ ಚೆನ್ನಾಗಿ, ಎಲ್ಲಿವರೆಗೂ ಕೊಡಬೇಕು ಅಂತ ಹೇಳಿದ್ರೆ, ಮತ್ತು ಇವನು ನನ್ನ ಬಗ್ಗೆ ಒಂದು ಕೀರ್ತನೆ ಮಾಡೋವರೆಗೂ ಇವನಿಗೆ ಬಿಡದೆ ಚಾಟಿ ಇಟ್ಕೊಡ್ಬೇಕು ಅಂಥೇಳಿ
ಹೇಳಿ ಕಳಿಸ್ಬಿಡ್ತಾನೆ. ಆ ಒಂದು ದಂಡ ಹಾಕಿ ಎಳ್ಕೊಂಡು ಹೋಗ್ತಾನೆ. ಹೀಗೆ ಕಟ್ಟಿಬಿಡ್ತಾನೆ, ಚೈನಲ್ಲಿ ಕಟ್ಟಿಬಿಡ್ತಾನೆ. ಅಂದರೆ ಕೈ ಮೇಲೆ ಇಟ್ಕೊಂಡು ಹೀಗೆ ನಿಲ್ಸ್ಕೊಂಡು ಮೇಲ್ಗಡೆ ಚೈನ್ ಇದೆ, ಚೈನ್ ಕಟ್ಬಿಡ್ತಾರೆ. ಹೀಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಚಾಟಿ ತೊಗೊಂಡು ಬಿಗಿತಾರೆ, ಮೈ ಮೇಲೆಲ್ಲ ಹೊಡಿತಾರೆ ಹೊಡಿತಾರೆ ಹೊಡಿತಾರೆ. ಮೇಲೆ ಒಂಥರ ರಕ್ತ ಸುರಿಯುತ್ತೆ, ಬೊಬ್ಬೆ ಬರುತ್ತೆ, ಎಲ್ಲ ಆಗುತ್ತೆ. ಆದರೂ ಕೈಯಲ್ಲಿ ಏನು ಇದು ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಕಟ್ಟಿಬಿಟ್ಟಿದ್ದಾರೆ, ಮೇಲಿದೆ ಕೈ, ಹಾಗಾಗುತ್ತೆ. ಆವಾಗ ಸ್ವಲ್ಪ ಹೀಗೆ ಆದ ಮೇಲೆ ಆ ದಂಡನಾಯಕ ಇದೆಲ್ಲ ಅವನೇ ನಿಂತು ನೋಡ್ತಾ ಇರ್ತಾನೆ. ಅವನಿಗೆ ಒಂಥರ ಬೇಸರ ಆಗ್ಬಿಡುತ್ತೆ. ಅವ್ನು ಬಂದು ಕೇಳ್ತೀನಿ, ಏನಪ್ಪ ಬುದ್ಧಿ ಇಲ್ಲ ನನಗೇನು ಹುಚ್ಚಿನ ನೀನು? ಅವ್ರು ಕೇಳ್ತಿರೋ ಮಹಾಪ್ರಭುಗಳು ಕೇಳ್ತಾ ಇರೋದು ಏನೋ ಒಂದು ಅವ್ರ ಮೇಲೆ ಒಂದು ಹಾಡು ಹೇಳುವಂತಷ್ಟೇ. ಅದು ಹೇಳಿಬಿಟ್ರೆ ನಿನ್ನ ಪಾಡು ನೀನು ಬಿಟ್ಬಿಡ್ತಾರೆ, ಹೊರಟೋಗ್ಬೋದು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಇಷ್ಟು ಏಟ್ ತಿಂತೀಯಲ್ಲ, ಬುದ್ಧಿ ಇದೆಯಾ ನಿನಗೆ, ಯಾಕೆ ಹೀಗೆ ಮಾಡ್ತೀಯಾ ಅಂತಕ್ಕೆ ಹೇಳ್ತಾನೆ. ಅದಕ್ಕಿಲ್ಲಪ್ಪ, ನಾನು ಹಾಡಲ್ಲ, ಮನುಷ್ಯರ ಮೇಲೆ ಹಾಡಲ್ಲ, ಭಗವಂತನ ಮೇಲೇ ಹಾಡೋದಕ್ಕೆ, ಅದಕ್ಕೆ ನನ್ನ ನಾಲಿಗೆ ಇರೋದು ಅಂಥೇಳಿ ರಿಫ್ಯೂಸ್ ಮಾಡ್ತಾರೆ. ಸರಿ ಹಾಗಾದರೆ ಹೊಡೀರಯ್ಯ ಮತ್ತೆ ಅಂಥೇಳಿ ಮತ್ತೆ ಹೊಡಿಸ್ತಾನೆ. ಮತ್ತೆ ಹೊಡಿತಾರೆ. ಕೊನೆಗೆ ಸ್ವಲ್ಪ ಹೊತ್ತಾದ್ರೂ ಮತ್ತೆ ಒಂದು ದಂಡನಾಯಕನ ಕೇಳ್ತಾನೆ, ಅಲ್ಲಪ್ಪ ಹೀಗೆ ಇಷ್ಟು ಏಟು ತಿಂತಾ ಇದೆಯಲ್ಲ, ನಿನಗೆ ಬುದ್ಧಿ ಬೇಡವಾ ಸ್ವಲ್ಪನಾದರೂ? ಹೀಗೆ ಮಾಡಿದ್ರೆ ಸತ್ತೋಗ್ತೀಯ ನೀನು, ಅವಾಗ ಯಾರು ನಿನ್ನ ಕಾಪಾಡ್ತಾರೆ? ಹೀಗೆ ಮಾಡ್ತೀಯಲ್ಲ ಅಂದ್ರೆ, ಏನು ಈಗ ನನ್ನ ಕಾಪಾಡೋಕ್ಕೆ ಯಾರೂ ಇಲ್ಲ ಅಂತ ಹೇಳ್ತೀಯ? ಯಾರು ಹೇಳಿದ್ದು? ಆ ಕಾಪಾಡಲ್ಲ ಯಾರು ಅಂತ ಹೇಳಿದ್ದು ಅವ್ರಿಗೆ ಭಾಳ ಸೀರಿಯಸ್ ಆಗೋಯ್ತು. ಸೀರಿಯಸ್ ಆಗಿ ತೊಗೊಂಡು ಕಾಪಾಡಲ್ಲ ಅಂತ ಹೇಳ್ತೀಯ, ಯಾರು ಹೇಳಿದ್ದು ನಿನಗೆ ಅಂಥೇಳಿ, ಆ ನರಸಿಂಹ ಇದ್ದಾನೆ, ಅವನು ಕಾಪಾಡ್ತಾನೆ, ಇಡೀ ಪ್ರಪಂಚವೆಲ್ಲ ಕಾಪಾಡೋ ದೇವರು ನರಸಿಂಹ, ಅವನು ಕಾಪಾಡಲ್ವೇ? ಅವನ ಸ್ತಂಭದಿಂದ ಬಂದು ಹೇಗೆ ಹಿರಣ್ಯಕಶಿಪುವನ್ನು ಬಗೆದು ಹಾಕಿದ ಅಂಥೇಳಿ ಹೇಳ್ತಾರೆ. ಅವನು ಬರ್ತಾನೆ ಅಂತ. ಅದಕ್ಕೆ ಏನೋ ನೀನೇನು ಪ್ರಹ್ಲಾದರಾಯನೋ ಅಂಥೇಳಿ ಅವನು ತಮಾಷೆ ಮಾಡ್ತಾರೆ. ಆದರೂ ಕೇಳಲ್ಲ. ಅದಕ್ಕೆ ಸರಿ ಏನೋ ಮಾಡ್ಕೋ ಅಂಥೇಳಿ ಬಿಟ್ಟ ತಕ್ಷಣ ಅವರು ಆ ಜ್ವಾಲಾ ನರಸಿಂಹನ ಬಗ್ಗೆ ಒಂದು ಸ್ತೋತ್ರ ಹೇಳ್ತಾರೆ. ಅದನ್ನು ಕೇಳ್ಬೋದು. ಒಂದು ಇದು ಎಂಥ ಸ್ಪಿರಿಟಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ನರಸಿಂಹಂತ ಜಲತ್ಕರಾಳ ಜಿಹ್ವಿಕಾ ತಗತ್ಕಠೋರದಂಶ್ರಿಕಾ ಪ್ರದೀಪ್ತ ದಿಗ್ವಿದಿಕ್ತಟ ಪ್ರಚಂಡವನ್ನಿಕೀಲಕಾ ಸಹಸ್ರ ಕೋಟಿ ಕೋಟಿ ಕೇಸರ ಪ್ರಭಾಸಮಾನ ಭದ್ರ ನಾರಸಿಂಹತೆ ನಮೋ ನಮಃ. ನಾರಸಿಂಹತೆ ನಮೋ ನಮಃ. ಹೀಗೆ ಹೇಳಿದಾಗ ಅದೇ ಸ್ಪಿರಿಟಲ್ಲಿ ಅಲ್ಪ ಜೋರಾಗಿ ಹೇಳ್ತಾ ಇದ್ದಾರೆ, ಹೈ ವಾಲ್ಯೂಮಲ್ಲಿ ಹೇಳ್ತಾ ಇದ್ದಾಗ ಅಷ್ಟೇ ತಿಂದರೂ ಹೇಳ್ತಾ ಇದ್ದಾರೆ. ಅದೊಂದು ಆಮೇಲೆ ಏನಾಯಿತು, 2 ಸ್ತಂಭಗಳಿರುತ್ತೆ ಪಕ್ಕದಲ್ಲಿ. ಆ ಸ್ತಂಭಗಳಿಂದ ಬೆಂಕಿ ಬಂದ್ಬಿಡುತ್ತೆ. ಬೆಂಕಿ ಬಂದು ಸುತ್ತಲೂ ಆವರಿಸ್ಕೊಳುತ್ತೆ, ಎಲ್ಲ ಕಡೆ ಆವರಿಸ್ಕೊತಾ ಇದೆ. ಅಲ್ಲಿ ನಿಂತವ್ರಿಗೆಲ್ಲ ಭಯ ಅಂದ್ರೆ ಭಯ, ಅಯ್ಯೋ ಬೆಂಕಿ ಬಂದ್ಬಿಡ್ತು ಅಂತ. ಏನೂ ಇಲ್ಲಿ ಮಾಡಿಲ್ಲ, ಇವ್ರು ಹೇಳಿದ್ರಿಂದಲೇ ಬೆಂಕಿ ಬಂದುಬಿಟ್ಟಿದೆ, ಎಲ್ಲ ಇವ್ರು ಸುತ್ತಕೊಂಡ್ಬಿಟ್ಟಿದೆ. ಆದರೆ ಇವ್ರಿಗೆ ಮಾತ್ರ ಏನೂ ತೊಂದರೆ ಆಗಿಲ್ಲ. ಇವರು ಪಾಡಿಗರು ಕೈ ಮುಗಿತಾ ಇಲ್ಲ, ಕೈ ಇಲ್ಲ, ಹಾಗೆ ಹೇಳ್ತಾನೇ ಮಾಡ್ತಾ ಇದ್ದಾರೆ. ಹಾಗೆ ಇಷ್ಟೊಳಗೆ ಈ ಸುದ್ದಿ ರಾಜನ ಮುಟ್ಬಿಡ್ತು ಅಲ್ಲೇ ಅರಮನೆಯಲ್ಲಿ. ಈಗ ಆಗಿದೆ, ಇದು ಬೆಂಕಿ ಬಂದುಬಿಟ್ಟಿದೆ, ಇನ್ನು ಹೊಡಿತಾ ಇದ್ದಾಗ ಅವ್ರು ಶ್ಲೋಕ ಹೇಳಿದ್ಮೇಲೆ ಅಂಥೇಳಿ ಹೇಳ್ತಾರೆ. ಸರಿ, ಅದಕ್ಕೆ ರಾಜನಿಗೆ ಭಯ ಆಗೋಯ್ತು. ಬರ್ತಾನೆ, ಬಂದು ನೋಡಿದ್ರೆ ಇವರಿಗೆ ಎಲ್ಲ ಸುತ್ತಮುತ್ತ ಎಲ್ಲ ಕಡೆನೂ ಬೆಂಕಿ ಬಂದುಬಿಟ್ಟಿದೆ, ಧಗ 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 ಅಂತ ಉರಿತಾ ಇದೆ. ಆಮೇಲೆ ನೋಡ್ತಾ ಇರೋವಾಗಲೇ ಮೇಲ್ಗಡೆ ಚೈನ್ ಕಟ್ಟಿದ್ರಲ್ಲ, ಆ ಚೈನ್ ಠಕ್ ಅಂತ ಕಟ್ಟಾಗಿ ಬೀಳುತ್ತೆ. ಅವನಿಗೆ ಆಶ್ಚರ್ಯ, ಹೆಂಗೆ ಇದಾಯಿತು ಅಂಥೇಳಿ. ಇವರಿಗೆ ಅಷ್ಟು ಅಗ್ನಿ ಇದ್ದರೂ ಕೂಡ ಇವ್ರಿಗೆ ಏನು ಒಂಚೂರು ತೊಂದರೆ ಆಗಿಲ್ಲ, ಇವ್ರ ಪಾಡಿಗೆ ಇವರು ಹಾಡ್ತಾ ಇದ್ದಾರೆ ಅಂತ. ಆವಾಗ ಅವನು ತುಂಬ ಇದಾಗೋಯ್ತು. ಅವನು ಬಂದು ತಾನು ಮಾಡಿದ್ದು ಎಂಥ ತಪ್ಪು ಕೆಲಸ ಆಗೋಯ್ತು ಅಂಥೇಳಿ ಆವಾಗ ಅವನು ಪಶ್ಚಾತ್ತಾಪ ಉಂಟಾಗುತ್ತೆ. ಎಂಥ ಮಹಾಪುರುಷರಪ್ಪ ಇವರು ಅಂತ. ಇದೊಂದು ದೊಡ್ಡ ಇದಾಯಿತು. ಇವರು ಕೀರ್ತನೆಯಿಂದಲೇ ನರಸಿಂಹನೇ ಅವನು ಬಂದು ಸಹಾಯ ಮಾಡಿದ್ದಾನೆ, ಬೆಂಕಿ ಇಟ್ಟು ಸಹಾಯ ಮಾಡಿದ್ದಾನೆ ಅಂತ ಹೇಳಿದಾಗ ಅವನಿಗೆ ತುಂಬ ಇದಾಗುತ್ತೆ. ಎಂಥ ಕೆಲಸ ಮಾಡಿದೆ, ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು ಅಂತೇಳಿ. ತಪ್ಪು ಕೆಲಸ ಅಲ್ಲ, ಮಹಾಪರಾಧ ಮಾಡಿಬಿಟ್ಟೆ ಅಂತ ಹೇಳ್ಕೊತಾನೆ. ಹೇಳ್ಕೊಂಡು ಸೀದಾ ಬಂದು ಅವ್ರ ಕಾಲಿಗೆ ಬೀಳಕ್ಕೆ ಬರ್ತಾನೆ. ನಾನು ಕ್ಷಮಿಸ್ಬೇಕು, ಮಹಾಪರಾಧ ಮಾಡಿಬಿಟ್ಟೆ ತಮ್ಮಲ್ಲಿ, ಎಂಥ ಮಹಾಪುರುಷರು ನೀವು, ನನಗೆ ಗೊತ್ತಾಗಲಿಲ್ಲ, ಹೀಗೆ ಇಷ್ಟು ಶಿಕ್ಷೆಗೆ ಒಳಪಡಿಸ್ಬಿಟ್ನಲ್ಲ, ಎಷ್ಟು ಚಾಟಿ ತೊಗೊಂಡ್ಬಿಟ್ರಿ, ಇಂಥ ಕೆಲಸ ಮಾಡಿಬಿಟ್ಟ. ತುಂಬ ಅವನ ಪಶ್ಚಾತ್ತಾಪದಿಂದ ಅವನು ನೊಂದುಕೊಂಡು ಹೇಳ್ತಾನೆ. ಆಯಿತು, ಏನು ಮಾಡೋಕ್ಕಾಗತ್ತೆ. ಆದರೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ಇದು ನನ್ನ ತಪ್ಪಿಂದ ಆಗಿದ್ದು ಅಂತ ಹೇಳ್ಕೊತಾರೆ. ಹೇಗೆ ನಿನ್ನ ತಪ್ಪು ಅಂತಾರೆ ಅವರೇ ಉತ್ತರ ಕೊಟ್ಕೋತಾರೆ.
ನಾನು ಶ್ರೀನಿವಾಸನ ಸನ್ನಿಧಿಯಲ್ಲಿ ಇದ್ದುಕೊಂಡು ಯಾವಾಗಲೂ ಅವನ ಸೇವೆ ಮಾಡ್ತಾ ಇದ್ದೆ. ಅದನ್ನು ಬಿಟ್ಟು ರಾಜ್ಯದ ಒಂದು ಭೋಗಕ್ಕೋಸ್ಕರ ಇಲ್ಲಿ ಬಂದು ಸೇರಿಕೊಂಡಲ್ಲ, ಸೇರಿಕೊಂಡು ಅವನ ಸನ್ನಿಧಿಯನ್ನು ಬಿಟ್ಟು ಬಂದಲ್ಲ, ಅದೇ ದೊಡ್ಡ ತಪ್ಪು. ಅದಕ್ಕೆ ಶಿಕ್ಷೆ ಅಂತ ಕಾಣುತ್ತೆ, ಶಿಕ್ಷೆ ಕೊಡ್ತಾ ಇದ್ದಾನೇನೋ ಅಂತ ಹೇಳ್ತಾರೆ. ಇಲ್ಲಪ್ಪ ಹಾಗಲ್ಲ ಅಂಥೇಳಿ ಇವರು ಅದನ್ನು ಒಪ್ಕೊಳ್ಳದೆ ನನ್ನ ತಪ್ಪಿಗೆ ಏನಾದರೂ ಒಂದು ಶಿಕ್ಷೆ ಆಗಲೇಬೇಕು ನನಗೆ ಅಂತ ಹೇಳ್ತಾ ಆ ಖಡ್ಗವನ್ನು ತೆಗೆದುಬಿಟ್ಟು ಅವ್ರ ಕೈ ಕೊಡ್ತಾನೆ. ಅಣ್ಣಮಾಚಾರ್ಯ ಕೈ ಕೊಟ್ಬಿಟ್ಟು, ಇದು ನನಗೆ ಒಂದು ಶಿಕ್ಷೆ, ನೀವು ಕೊಡಿ, ನನ್ನ ತುಂಡು ಮಾಡಿ ಕಟ್ ಮಾಡಿ ಹಾಕಿ ಅಂಥೇಳಿ ಖಡ್ಗ ಅವ್ರ ಕೈಯಲ್ಲಿ ಕೊಟ್ಟು ತಾನು ಕೈ ಮುಗಿದು ಹೀಗೆ ನಿಂತ್ಕೋತಾನೆ. ಅವರು ಕೈಯಲ್ಲಿದ್ದ ಖಡ್ಗವನ್ನು ಎಸೆದು ಬಿಡ್ತಾರೆ. ಇಲ್ಲಪ್ಪ, ನಿನಗೆ ಶಿಕ್ಷೆ ಅಲ್ಲ, ನಿನಗೆ ಶಿಕ್ಷೆ ಕೊಡೋವಂಥದ್ದಲ್ಲ, ನೀನು ಮಾಡಬೇಕು ಅಂಥೇಳಿ ನನಗೆ ಒಂದು ಪ್ರಾರ್ಥನೆ, ನೀನು ನನ್ನ ಬಿಟ್ಕೊಡ್ಬೇಕು, ನಾನು ಮತ್ತೆ ಅಲ್ಲೇ ತಿರುಮಲೆಗೆ ಹೋಗ್ತೀನಿ, ಶ್ರೀನಿವಾಸನ ಸೇವೆ ಮಾಡೋದಕ್ಕೆ ನನಗೆ ಅಪ್ಪಣೆ ಕೊಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಅದಕ್ಕೆ ಅವನು ಕೂಡ, ಹಾಗಾದರೆ ನಾನು ಬರ್ತೀನಿ, ನಿಮ್ಮ ಜೊತೆ ಬಂದುಬಿಡ್ತೀನಿ, ರಾಜ್ಯನ ಬಿಟ್ಬಿಡ್ತೀನಿ, ನಾನು ನಿಮ್ಮ ಹಿಂದೆನೇ ಬಂದುಬಿಡ್ತೀನಿ. ಎಂಥ ಒಂದು ರಾಜನಾಗಿದ್ದ ಅವನು, ಎಲ್ಲ ಬಿಟ್ಬಿಡ್ತೀನಿ, ತ್ಯಾಗ ಮಾಡಿಬಿಡ್ತೀನಿ, ನಾನು ನಿಮ್ಮ ಹಿಂದೆನೇ ಬರ್ತೀನಿ, ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ನಾನು, ಅದಕ್ಕೆ ನನಗೆ ಅಪ್ಪಣೆ ಕೊಡಬೇಕು ಅಂಥೇಳಿ ಇವನು ರಾಜ ಅವ್ರನ್ನ ಪ್ರಾರ್ಥನೆ ಮಾಡ್ಕೋತಾನೆ. ಅದಕ್ಕೆ ಇಲ್ಲ, ಹಾಗೆ ಮಾಡಬಾರ್ದು, ರಾಜಧರ್ಮ ಹಾಗಲ್ಲ, ರಾಜನಾಗಿದ್ದುಕೊಂಡು ಪ್ರಜೆಗಳ ಕ್ಷೇಮವನ್ನು ನೋಡ್ಕೊಳ್ಳೋವಂಥದ್ದೇ ಧರ್ಮ, ರಾಜಧರ್ಮ. ಅದನ್ನು ಚೆನ್ನಾಗಿ ಪಾಲಿಸ್ಬೇಕು, ಅದನ್ನು ಮಾಡ್ಕೊಂಬನ್ನಿ ಸಾಕು, ಅದೇ ದೇವರ ಕೆಲಸ ಆಗುತ್ತೆ ಅಂಥೇಳಿ ಇದು ಮಾಡಿಬಿಡ್ತಾನೆ. ಆಯಿತು, ಸರಿ, ಅವನು ಒಪ್ಕೊಂಡ, ಒಂಥರ ಕನ್ವಿನ್ಸ್ ಮಾಡಿಬಿಟ್ರು, ಒಪ್ಕೊಂಡ. ಆಯಿತು, ಇವರು ಕೂಡ ಇದಾಯ್ತಲ್ಲ ಅಂಥೇಳಿ ಹೊರಡೋದಕ್ಕೆ ರೆಡಿ ಮಾಡ್ಕೋತಾರೆ. ಮಾಡುವಾಗ ಅಷ್ಟೊಂದು ಐಶ್ವರ್ಯ ಇದೆ ಇವ್ರ ಹತ್ರ, ರಾಜ ಕೊಟ್ಟಿದ್ದು ಇಷ್ಟು ಕಾಲ, ಸುಮಾರು ಕಾಲ ಆಯ್ತಲ್ಲ, ಅಷ್ಟೊಂದು ಐಶ್ವರ್ಯ ಇದೆ, ಅದನ್ನೇನು ಮಾಡೋದು ಅಂತ ಹೇಳಿದ್ರೆ ಎಲ್ಲವನ್ನು ಕೊಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅವ್ರ ಮನೆಯವರು ಕೂಡ, ಇಬ್ಬರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ, ಎಲ್ಲ ಕೊಟ್ಬಿಡೋಣ ಅಂತ. ಅದರ ಬಡಬಗ್ಗರಿಗೆ ಕೊಡಬೇಕು ಅಂತಲೇ ಅವರ ಉದ್ದೇಶ ಇದ್ದಿದ್ದು. ಹಾಗಾಗಿ ಬೇಕಾದಷ್ಟು ಸೀರೆಗಳಿದೆ, ಒಡವೆಗಳಿದೆ, ಎಲ್ಲ ಇದೆ, ಎಲ್ಲ ತಂದಿಟ್ಕೋತಾರೆ, ಎಲ್ಲರನ್ನೂ ಕರೀತಾರೆ. ಸುಮ್ಮನೆ ದೊಡ್ಡ ಕ್ಯೂನಲ್ಲಿ ಬರ್ತಾರೆ ಜನಗಳು, ಬಡವರು ಎಲ್ಲ ಬಂದು ಒಬ್ಬೊಬ್ರಿಗೂ ಒಂದು ಸೀರೆ ಒಂದು ಒಡವೆ ಕೊಟ್ಟು ಕಳಿಸ್ತಾರೆ. ದೊಡ್ಡ ಇದೆಲ್ಲ ಅಷ್ಟನ್ನು ಖಾಲಿ ಮಾಡ್ತಾರೆ. ಆಮೇಲೆ ಖಾಲಿ ಮಾಡಿಲ್ಲ, ತೃಪ್ತರಾಗಿರ್ತಾರೆ. ಎಲ್ಲ ಆಯಿತು, ಇನ್ನೇನಿಲ್ಲ, ನಮಗೆ ಎಷ್ಟಿದೆಯೋ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ, ಬಾಕಿ ಎಲ್ಲ ಕೊಟ್ಟಾಗೋಯ್ತು ಅಂಥೇಳಿ ಹೊರಡ್ತಾರೆ. ಸರಿ, ಅವರು ಕೂಡ ತುಂಬ ಸಂತೋಷವಾಗಿರ್ತಾರೆ. ಎಲ್ಲ ಬಿಟ್ವಪ್ಪ, ಇನ್ನು ನಿನ್ನ ಸೇವೆ ಅಷ್ಟೇ, ಅದಕ್ಕಾಗಿ ಬರ್ತೀನಿ ಅಂಥೇಳಿ ಅಲ್ಲಿ ತಿರುಮಲೆಗೆ ಬಂದು ಅಲ್ಲಿ ಇರ್ತಾರೆ. ಅಲ್ಲಿರುವಾಗ ಏನೋ ಒಂದು ತರಹ ಸ್ವಲ್ಪ ಕಾಲ ಆಯಿತು. ಕಾಲ ಆದಮೇಲೆ ಈ ಒಂದು ದಿನ ಇವರ ಮನೆಯವರ ಬರ್ತ್ಡೇ, ಹುಟ್ಟಿದ ಹಬ್ಬ ದಿವಸ. ಅದಕ್ಕೆ ಅವಳಿಗೆ ದಿಮ್ಮಕ್ಕ ಅಂತ ಒಬ್ಬಳು ದೊಡ್ಡವಳು, ಅವಳಿಗೆ ತುಂಬ ಆಸೆ ಆಯಿತು, ನನಗೆ ತುಂಬ ಇಷ್ಟವಾದ ಪ್ರಿಯವಾದ ಒಂದು ಹಾಡಿದೆ, ನೀವು ಯಾವಾಗಲೂ ಹೇಳೋದು, ಅದನ್ನು ಹೇಳಬೇಕು, ನಿಮ್ಮ ಬಾಯಿಂದ ಹೇಳಬೇಕು, ನಾನು ಇವತ್ತಿನ ದಿವಸ ಶುಭವಾದ ದಿವಸ, ನಾನು ಕೇಳಬೇಕು ಅಂತ ಇಷ್ಟಪಡ್ತೀನಿ, ಕೇಳ್ತಾ ಹಾಗೆ ಕಣ್ಮುಚ್ತೀನಿ ಅಂತ ಹೇಳ್ತಾಳೆ. ಅವ್ರಿಗೆ ಒಂಥರ ಇದು ಶಾಕ್ ಆದಂಗೆ ಆಗುತ್ತೆ. ಕಣ್ಣು ಮುಚ್ಚೋದು ಅಂತ ಹೇಳಿದ್ರೆ ಅಂತಾರೆ, ಇಲ್ಲ ನಿದ್ದೆ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಸರಿ ಆಯಿತು ಅಂಥೇಳಿ ಹೇಳ್ತಾಳೆ. ಅದೇನೇ ನಿಗಮ ಅಂಥೇಳಿ ತುಂಬ ಒಳ್ಳೆ ಹಾಡು. ಅದನ್ನು ಇವಳು ಕೂಡ ಒಂಥರ ಕವಿತಾ ಶಕ್ತಿ ಇರೋವಳು, ಅವ್ರ ಜೊತೆಲಿ ಇವಳು ಸೇರಿ ಹಾಡ್ತಾಳೆ. ತುಂಬ ಇಷ್ಟವಾದ ಹಾಡಾಗಿತ್ತು, ಅದು ಕೀರ್ತನೆ ಆಗಿತ್ತು. ಹೇಳ್ತಾಳೆ. ಇನ್ನೊಬ್ಬಳಿದ್ದಾಳಲ್ಲ, ಇವಳು ತಂಗಿ ಒಬ್ಬಳಿದ್ದಾಳಲ್ಲ, ಅವಳು ವೀಣೆ ನುಡಿಸ್ತಾಳೆ, ತುಂಬ ಚೆನ್ನಾಗಿ ವೀಣೆ ನುಡಿಸ್ತಾಳೆ. ಅದರಿಂದ ಇವರು ಹಾಡ್ತಾ ಇರ್ತಾರೆ ಇಬ್ಬರು, ಅವಳು ವೀಣೆ ನುಡಿಸ್ತಾಳೆ. ಅದನ್ನು ನೋಡೋದು, ಆ ಹಾಡನ್ನು ಸ್ವಲ್ಪ ಸ್ಯಾಂಪಲ್ಗೆ ಒಂಚೂರು ಕೇಳ್ಬೋದು. ನಿಗಮ ಅಂತ ಬರುತ್ತೆ. ಇದೆಲ್ಲ ಒಟ್ಟು ನಿಗಮಾಂತವರ್ಣಿತ ಮನೋಹರ ರೂಪ ನಗರಾಜ ಗರುಡ ಶ್ರೀನಾರಾಯಣ. ನಿಗಮಾಂತವರ್ಣಿತ ಮನೋಹರ ರೂಪ ನಗರಾಜ ಗರುಡ ಶ್ರೀನಾರಾಯಣ. ನಾರಾಯಣ ಶ್ರೀಮನ್ನಾರಾಯಣ, ನಾರಾಯಣ ವೆಂಕಟನಾರಾಯಣ.
ದಿವ್ಯ ಸೌಖ್ಯಂ ಗಿರಿಯಲೋಪಕಥದ ನನ್ನು ನೊಡಬರಹುಸು ಪೈ ಪೈ. స్వామి ఆపేసరి సరకపోయేది చూడు. పై పైన సంసార బంధముల కట్టేవు నా పలుకు చెల్లున నారాయణ. పై పైనే సంసార బంధముల కట్టేవు నా పలుకు చెల్లున నారాయణ నిగమ. ಹೀಗೆ ಹಾಡ್ತಾ ಹಾಡ್ತಾ ತುಂಬ ಹೈ ಪಿಚ್ಚಿಗೆ ಹೋಗ್ತಾರೆ. ಹೈ ಪಿಚ್ಚಲ್ಲಿ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ವೆಂಕಟನಾರಾಯಣ ಅಂತ ಹೇಳ್ತಾ ಇರುವಾಗ ಅವಳು ಕೇಳ್ತಾ ಇರ್ತಾಳೆ. ಕೇಳ್ತಾ ಹಾಗೇ ಅವರ ತೊಡೆ ಮೇಲೆ ತಲೆ ಇಡ್ತಾಳೆ, ಹಾಗೆ ಪರಂಪರಿಸ್ಬಿಡ್ತಾಳೆ. ಇದು ಎರಡು ತರಹ ಕಥೆ ಇದೆ. ಒಂದು ವರ್ಷನ್ನಲ್ಲಿ ಆ ಇಬ್ಬರು ಎರಡು ಕಡೆ ಕೂತಿರ್ತಾರೆ. ಇವರು ಹಾಡ್ತಾ ಇರ್ತಾರೆ, ಇಬ್ಬರು ಇನ್ನೊಬ್ಳು ವೀಣೆ ನುಡಿಸ್ತಾ ಇರ್ತಾಳೆ. ಆ ಸಮಯಕ್ಕೆ ಸರಿಯಾಗಿ ಇಬ್ಬರು ಕೂಡ ಎರಡು ತೊಡೆ ಮೇಲೆ ಹಾಗೆ ಬಿದ್ದು ಇಬ್ಬರು ಪರಂಪರಿಸ್ಬಿಡ್ತಾರೆ ಅನ್ನೋದು ಒಂದು ಸ್ಟೋರಿ. ಇನ್ನೊಂದರಲ್ಲಿ ಒಬ್ಬಳು ದೊಡ್ಡವಳು ಮಾತ್ರ, ದಿಮ್ಮಕ್ಕ ಮಾತ್ರ ಹಾಗೆ ಪರಂಪರಿಸ್ತಾಳೆ, ಇನ್ನೊಬ್ಬಳು ಹಾಗೆ ಕಂಟಿನ್ಯೂ ಮಾಡ್ತಾಳೆ ಅಂತ ಒಂದು ಇದೆ. ಯಾವುದಾದ್ರೂ ಸರಿ ಹಾಗಿರಲಿ, ಒಟ್ಟಿನಲ್ಲಿ ಒಬ್ಬರು ಅಥವಾ ಇಬ್ಬರು ಪರಂಪರಿಸ್ತಾರೆ ಅಂತ ಒಂದು. ಅದು ತುಂಬ ದುಃಖವನ್ನು ಉಂಟು ಮಾಡುತ್ತೆ ಇವರಿಗೆ, ಅಣ್ಣಮಾಚಾರ್ಯರಿಗೆ, ತಾತ್ಕಾಲಿಕವಾಗಿ ಅಷ್ಟೇ. ಆದರೆ ಅದನ್ನೆಲ್ಲ ನುಂಗ್ಕೋತಾರೆ, ಏನಿಲ್ಲ. ಇನ್ನು ಮುಂದೆ ಏನು ಮಾಡೋದು ಅನ್ನೋವಾಗ ಅವ್ರಿಗೇನು ಯೋಚನೆ ಇಲ್ಲ, ಸುಮ್ಮನೆ ಕ್ಷೇತ್ರಾಟನ ಮಾಡೋಣ ಅಂಥೇಳಿ ತೀರ್ಮಾನ ಮಾಡ್ತಾರೆ. ಇನ್ನು ಪೂರ್ತಿ ತಮ್ಮನ್ನು ತಾವು ಒಪ್ಪಿಸ್ಕೊಂಡ್ಬಿಡ್ಬೇಕು, ಭಗವಂತನಿಗೆ ಒಪ್ಪಿಸ್ಕೊಂಡು ಇದನ್ನು ಕೀರ್ತನೆಗಳು ಹೇಳ್ತಾ ಹೋಗೋದು, ಯಾವಾಗ ಸದಾ ಕಾಲದಲ್ಲೂ ಅವನ ಸ್ಮರಣೆಯಲ್ಲೇ ಇರಬೇಕು ಅಂಥೇಳಿ ಮಾಡ್ತಾರೆ ಅಂತ. ಇಷ್ಟರಲ್ಲಿ ಸುಮಾರು ಕಾಲ ಆಗೈತೆ ಅಂತ ಹೇಳಿದ್ನಲ್ಲ, ಇವರಿಗೆ ಆ ದೊಡ್ಡವಳು ಮೊದಲನೇ ಹೆಂಡತಿ ದೊಡ್ಡವಳಲ್ಲಿ ಒಬ್ಬ ಹುಡುಗ ಒಬ್ಬ ಸಂತಾನ ಹುಟ್ಟಿರುತ್ತೆ. ಅವನ ಹೆಸರು ಪೆರಿಯ ತಿರುಮಲೆಯಪ್ಪ ಅಂತ. ಆ ಪೆರಿಯ ತಿರುಮಲೆಯಪ್ಪನ ಎರಡನೇ ಹೆಂಡತಿ ಬೆಳೆಸ್ತಾಳೆ ಅಂತ ಒಂದು ಕತೆ. ಅವಳು ಬದುಕಿರೋಳು ಆಗಿದ್ದರೆ ಬೆಳೆಸ್ತಾಳೆ, ಅವಳು ಹೋಗ್ಬಿಟ್ಟು ಹತ್ರ ಏನು ಮಾಡ್ತಾರೋ ಗೊತ್ತಿಲ್ಲ, ಅವಳು ಬೆಳೆಸ್ತಾಳೆ. ಬೆಳೆಸಿ ದೊಡ್ಡವನಾಗಿಸ್ತಾಳೆ. ಅವನು ಕೂಡ ತುಂಬ ವಿದ್ವಾಂಸನಾಗ್ತಾನೆ ಮತ್ತು ಕವಿತಾಶಕ್ತಿ ಇರುತ್ತೆ, ಇವ್ರ ಜೊತೆಲೇ ಇರ್ತಾನೆ ಅಂಥೇಳಿ ಇದು ಮಾಡ್ತಾರೆ. ಇವರೇನು ಮಾಡ್ತಾರೆ, ಕ್ಷೇತ್ರಾಟನ ಹೊರಟ್ಬಿಡ್ತಾರೆ. ಹೋಗುವಾಗೆಲ್ಲ ಹಾಡುಗಳು ಹೇಳ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ರಾಜನಿಗೆ ಇದು ಗೊತ್ತಾಗುತ್ತೆ, ಅವನಿಗೂ ತುಂಬ ಬೇಸರ ಆಗುತ್ತೆ. ಅಯ್ಯೋ, ಇದು ಹೆಂಡ್ತಿನ ಕಳ್ಕೊಂಬಿಟ್ನಲ್ಲ ಅಂಥೇಳಿ. ಹೀಗೆ ನಮ್ಮ ಜೊತೆಲೇ ಇದ್ದಿದ್ರೆ ಆಗಿರೋದು, ಅದನ್ನು ಬಿಟ್ಟು ಎಲ್ಲ ಕ್ಷೇತ್ರಾಟನಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತ. ಆದರೆ ಅವನೇನು ಮಾಡೋಕ್ಕಾಗಲ್ಲ. ಆವಾಗ ಹೋಗುವಾಗ ಕೆಲವು ಹಾಡುಗಳೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅದು ಕೂಡ ತುಂಬ ಫೇಮಸ್ಸು. ತಿರುಮಲ ಕೊಂಡ ಅಂತ ಒಂದು ಹಾಡು. ಅದು ಸುಮ್ಮನೆ ಒಂದು ಸ್ಯಾಂಪಲ್ಗೆ ಅವರು ಹೋಗುವಾಗ ಹೇಳ್ಕೊಂಡು ಹೋಗ್ತಾರಲ್ಲ, ಆವಾಗ ಹಿಂದ್ಗಡೆ ನೂರಾರು ಜನ ಭಕ್ತರು ಬರ್ತಾರೆ, ಅವರುಗಳು ಅದನ್ನು ಹೇಳ್ಕೊಂಡು ಹೋಗ್ತಾರೆ. ಮರುಗವು 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 ಮನಸ ಪರಿಣಾಮ ಮೇಗಳು ಆನಂದಕರವು. ಮರುಗವು 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 ಮನಸ ಪರಿಣಾಮ ಮೇಗಳು ಆನಂದಕರವು. ರಂಗ ರಂಗ ರಂಗಪತಿ ರಂಗನಾಥ ಶ್ರೀ ಸಿಂಗರನೆ ತರಸಾಯ ಶ್ರೀರಂಗನಾಥ. ರಂಗ ರಂಗ ರಂಗಪತಿ ರಂಗನಾಥ ಶ್ರೀ ಸಿಂಗರನೆ ತರಸಾಯ ಶ್ರೀರಂಗನಾಥ. ಕಟ್ಟೆಜಲ ವೈಕುಂಠಮು ಅಂತ ಬರುತ್ತೆ. ಕಟ್ಟೆಜಲ ವೈಕುಂಠಮು ಅಂತ ಬರುತ್ತೆ ಶ್ರೂಲೆ. ಅದರಲ್ಲಿ ತಿರುಮಲ ಕೊಂಡ ಅಂತ ಬರುತ್ತೆ. ತಿರುಮಲ ಕೊಂಡ ಪಾರ್ಟ್ ಬಿಟ್ಟು ಹೋಗಿದೆ, ಮುಂದಿನ ಬರುತ್ತೆ. ಇದು SPB ಹಾಡಿರೋದು, ಅದೆಲ್ಲ ಅಲ್ಲಿಂದ ತಗೊಂಡಿದ್ದಾರೆ ಅಷ್ಟೇ. ಒರಿಜಿನಲ್ ಬೇರೆ. ತಿರುಮಲ ಕೊಂಡ ಅಂತ ಪ್ರಾರಂಭ. ಇದು ತುಂಬ ಹಾಡುಗಳು ಹೇಳ್ಕೊಂಡು ಹೋಗ್ತಾರೆ, ಎಷ್ಟೋ ದಿವಸಗಳ ಹೇಳಿದ್ದದು. ಅದರಲ್ಲಿ ಒಂದಿದು ಅಷ್ಟೇ. ಇದು ಆಗ್ತಾ ಇರುವಾಗ ಮಧ್ಯದಲ್ಲಿ ಹಿಂದೆ ಅವರು ಮಾಡ್ತಾ ಇದ್ದ ಹಾಗೆ
ಅನೇಕ ಜನ ಬೇರೆ ಜಾತಿಯವ್ರನ್ನೆಲ್ಲ ಸೇರಿಸ್ಕೊಂಡು ಇದು ಮಾಡ್ತಾ ಇದ್ದಾರಲ್ಲ, ಅದು ತುಂಬ ಉಗ್ರವಾಯಿತು. ಜನಗಳು ಇಷ್ಟಪಡಲಿಲ್ಲ, ವೈದಿಕರು ಇಷ್ಟಪಡಲಿಲ್ಲ. ಹೀಗೆ ಇವ್ರು ಮಾಡ್ತಾ ಇದ್ದಾರೆ, ಆಚಾರನ ಕೆಡಿಸ್ತಾ ಇದ್ದಾರೆ, ನಮ್ಮ ಸಂಪ್ರದಾಯ ಹಾಳಾಗ್ತಾ ಇದೆ ಇವರಿಂದ, ಹಾಗೆ ಹೀಗೆ ಅಂತೇಳಿ ತುಂಬ ಇದು ಮಾಡ್ತಾರೆ. ಆವಾಗ ಅವರವರೇ ಮಾತಾಡ್ಕೋತಾರೆ, ಇದು ಹೇಗೆ ಇವನು ಮಾಡ್ತಾನೆ, ಏನು ಧೈರ್ಯ ಇವನಿಗೆ ಹೀಗೆಲ್ಲ ಮಾಡ್ತಾ ಇಲ್ಲ ಅಂತ ಇದು ಮಾಡ್ತಾರೆ. ಅದಕ್ಕೆ ಧೈರ್ಯ ಏನು, ಜನಬಲ ಇದೆ, ಅದಕ್ಕೋಸ್ಕರ ಧೈರ್ಯ ಬಂದಿದೆ ಅಂತ ಇನ್ನೊಬ್ಬರು ಉತ್ತರ ಕೊಟ್ಕೋತಾರೆ. ಆ ಜನಬಲ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ, ಆ ಹಾಡಿಂದ ಅಟ್ರಾಕ್ಟ್ ಆಗಿ ಎಲ್ಲರೂ ಇವ್ರ ಹಿಂದೆ ಹೋಗ್ತಾರೆ ಅಂತ ಒಂದು ಉತ್ತರ. ಅದಕ್ಕೆ ಇಲ್ಲ ಅದು ಹಾಡು ಸ್ವೀಟಾಗಿ ಏನಿಲ್ಲ, ಅದು ವಿಷಸ್ವರಗಳು ಅಂತ ಇನ್ನೊಬ್ಬರು. ಹೀಗೆ ಅವರವ್ರು ಮಾತಾಡ್ಕೋತಾರೆ, ಅವರವ್ರ ಮಟ್ಟಕ್ಕೆ ತಕ್ಕ ಹಾಗೆ ಅವ್ರು ಮಾತಾಡ್ಕೋತಾರೆ. ಹೀಗಾಗ್ತಾ ಇದೆ. ಅದಕ್ಕೆ ಅವರು ಉಪಾಯ ಮಾಡ್ತಾರೆ. ಏನು ಉಪಾಯ ಅಂತ ಹೇಳಿದ್ರೆ, ಹೀಗೆ ಇವರು ಹಾಡು ಹೇಳೋದ್ರಿಂದ ತಾನೇ ಜನಗಳೆಲ್ಲ ಅಟ್ರಾಕ್ಟ್ ಆಗ್ತಾರೆ, ಆವಾಗ ಈ ಥರದ ಕೆಲಸಗಳು ಮಾಡ್ತಾರೆ ಅಂತ. ಹಾಡುಗಳೆಲ್ಲ ಎಲ್ಲಿದೆ, ಇವರು ತಾಳೆಗರಿಯಲ್ಲಿದೆಯಲ್ಲ, ಒಂದು ಕೆಲಸ ಮಾಡೋಣ, ಮೆಲ್ಲಿಗೆ ನಾವು ಅವ್ರು ಇಟ್ಟಿರೋ ಜಾಗಕ್ಕೆ ಹೋಗಿ ಆ ತಾಳೆಗರಿಯನ್ನು ರಾತ್ರಿ ಹೊತ್ತು ತೊಗೊಂಬಂದು ಅದನ್ನು ಸುಟ್ಟಾಕ್ಬಿಡೋಣ ಅನ್ನೋ ಮಟ್ಟಕ್ಕೆ ಪಾಪಿಗಳು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಹಾಗೆ ಕೆಲಸನೂ ಮಾಡ್ತಾರೆ. ಯೋಚನೆ ಮಾಡೋದಷ್ಟೇ ಇಲ್ಲ, ಅವತ್ತಿನ ದಿವಸ ರಾತ್ರಿ ಹೋಗಿಬಿಟ್ಟು ಅಷ್ಟನ್ನು ಹೊತ್ಕೊಂಬರ್ತಾರೆ. ಅವರು ಸಿಕ್ಕಿದಷ್ಟು ಹೊತ್ಕೊಂಬಂದು ಅಲ್ಲಿಟ್ಬಿಟ್ಟು ಇವರು ಬೆಂಕಿ ಹಚ್ಚಕ್ಕೆ ಹೋಗ್ತಾರೆ. ಇವರು ಎಲ್ಲೋ ಒಂದು ಸೂಚನೆ ಸಿಕ್ಕತ್ತೆ ಇವರಿಗೆ, ಅಣ್ಣಮಾಚಾರ್ಯರಿಗೆ. ಅವರು ಎದ್ದು ಬರ್ತಾರೆ. ಎದ್ದು ಬಂದಾಗ ಹೀಗೆ ನಡೀತಾ ಇದೆಯಲ್ಲ ಅಂಥೇಳಿ ನೋಡಿ, ಆ ಅಗ್ನಿ ಜ್ವಾಲೆ ಇದೆ, ಬೆಂಕಿ ಇಟ್ಟಿದ್ದಾರೆ, ಅದು ನೋಡ್ತಾ ಇದ್ದಾರೆ. ನೋಡ್ತಾ ಇರುವಾಗ ಅಗ್ನಿದೇವನ ಪ್ರಾರ್ಥನೆ ಮಾಡ್ಕೋತಾರೆ. ಏನಪ್ಪ ಅಗ್ನಿದೇವ, ನೀನು ಹೀಗೆ ಮಾಡ್ತಾ ಇದೆಯಾ, ಇದು ರುಚಿ ನೋಡ್ತಾ ಇದೆಯಾ, ನೀನು ಹಿಂದೆ ಕಾಂಡವ ದಹನ ಆದಾಗ ಅರ್ಜುನ ಮಾಡಿದ್ನಲ್ಲ, ಆವಾಗ ಇಡೀ ವನವನ್ನು ನೀನು ಕಬಳಿಸ್ದೆ, ಆವಾಗ ತುಂಬ ರುಚಿಯಾಗಿತ್ತು ಅಂತ ಕಾಣುತ್ತೆ. ಇವಾಗ ನನ್ನ ಒಂದು ಇದು ತಾಳೆಗಲ್ಲಿರೋ ಕೀರ್ತನೆಗಳ ರುಚಿ ಅನುಭವಿಸ್ಬೇಕು ಅನ್ನೋಕ್ಕೋಸ್ಕರ ನೀನು ಹೀಗೆ ಮಾಡ್ತಾ ಇದೀಯಾ, ಆಯಿತು ಕಬಳಿಸು, ಪರವಾಗಿಲ್ಲ, ರುಚಿ ನೋಡು ನೀನು ಅಂತ ಹೇಳ್ತಾ, ಅದ್ರ ಜೊತೆಗೆ ನಾನೂ ಬರ್ತೀನಿ, ಬಾ, ನನ್ನನ್ನು ನೋಡ್ಕೋ, ಸ್ವೀಕರಿಸು ನೀನು ಅಂಥೇಳಿ ಅಲ್ಲಿ ಹೋಗ್ಬಿಡ್ತಾರೆ. ಅದರ ಜೊತೆಲಿ ಕೂತ್ಕೊಳ್ಳೋಕ್ಕೆ ಹೋಗ್ತಾರೆ. ಅದಕ್ಕೆ ಉಳಿದವರು ಇವರು ಡಿವೋಟೀಸ್ ಕೆಲವರು ಇರ್ತಾರಲ್ಲ, ಅವರೆಲ್ಲ ಬಂದು ಗಟ್ಟಿಯಾಗಿ ಹಿಡ್ಕೋತಾರೆ, ಬೇಡ ಹೋಗಬೇಡಿ ಅಂತೆಲ್ಲ ಹೇಳ್ತಾರೆ. ಇಷ್ಟರೊಳಗೆ ರಾಜನಿಗೆ ಹೊರಟೋಗುತ್ತೆ ಇನ್ಫಾರ್ಮೇಷನ್, ಹೀಗೆ ಮಾಡಿದ್ದಾರೆ ಅಂತ. ಅವನು ಓಡಿ ಬಂದು ಇವ್ರನ್ನ ಗಟ್ಟಿಯಾಗಿ ಹಿಡ್ಕೋತಾನೆ. ಹಿಡ್ಕೊಂಡು ದಯವಿಟ್ಟು ಹೀಗೆ ಮಾಡಬಾರ್ದು ಆಚಾರ್ಯರೇ, ಮಾಡಬಾರ್ದು ಅಂತ ತುಂಬ ಹೇಳ್ತಾನೆ. ಇಲ್ಲ, ನನ್ನ ಬಿಟ್ಬಿಡಿ, ನಾನು ಇದ್ರ ಜೊತೆ ಹೋಗಬೇಕು ಅಂಥೇಳಿ ಇದು ಮಾಡ್ತಾನೆ. ಯಾರಿಗೂ ಏನು ಹೊಳಿಲಿಲ್ಲ ಅಂತ ಹೇಳಿದ್ರೆ, ಅವ್ರನ್ನ ಆರಿಸ್ಬೇಕು, ಆ ಬೆಂಕಿನ ಆರಿಸ್ಬೇಕು ಅಥವಾ ಇವ್ರನ್ನೆಲ್ಲ ಓಡಿಸ್ಬೇಕು ಅನ್ನೋದು ಹೊಳಿಲಿಲ್ಲ. ರಾಜನಿಗೆ ಅದು ನೋಡೋಕ್ಕಾಗದೆ ಪಾಪ ಆ ಕಡೆ ತಿರ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಅಷ್ಟೇ. ಇವರು ಅಷ್ಟು ಹಠ ಮಾಡ್ತಾರೆ ಹೋಗಲೇಬೇಕು ಅಂತ. ಆಯಿತು ನೋಡಿ, ಸ್ವಲ್ಪ ಹೊತ್ತು ಆದಮೇಲೆ ನೋಡ್ತಾರೆ, ಭಕ್ತಾದಿಗಳೆಲ್ಲ ಹೇಳ್ತಾರೆ, ಇಲ್ಲ ಏನೂ ಆಗಿಲ್ಲ, ಅದು ತಾನಾಗೇ ಬೆಂಕಿ ಅಗ್ನಿ ಶಮನವಾಗಿಬಿಡುತ್ತೆ. ಶಮನವಾಗಿಬಿಟ್ಟು ಯಾವುದನ್ನು ಸುಟ್ಟು ಹಾಕಿಲ್ಲ, ಅಥವಾ ಸ್ವಲ್ಪ ಭಾಗ ಹೋಗಿರ್ಬೋದಷ್ಟೇ, ಇವ್ರಿಗೊಂಚೂರು ಗಾಯ ಆಗಿಲ್ಲ, ಏನೂ ಆಗಿಲ್ಲ ಇವ್ರಿಗೆ ಅಂತ. ಅದನ್ನು ಗೊತ್ತಾದಾಗ ಅವನು ಬಂದು ಭಾಳ ಬಲವಾಗಿ ಆಲಿಂಗನ ಮಾಡ್ಕೊತಾನೆ ರಾಜ ಇವ್ರನ್ನ, ಅಣ್ಣಮಾಚಾರ್ಯರನ್ನ. ಎಂಥ ಮಹಾಪುರುಷರನ್ನು ಒಂದೊಂದು ಕೂಡ ನೋಡಿ ಒಂದು ಪವಾಡ ತರಹ ನಡೆದು ಹೋಗಿದೆ ಅಂತ. ಹೀಗೆ ಮಹಾಪುರುಷರು ನೀವು ಅಂಥೇಳಿ ಇದು ಮಾಡ್ತಾನೆ. ಅದರ ಜೊತೆಗೆ ಅವನಿಗೆ ಒಂದು ಇದು ಬರುತ್ತೆ, ನಾನು ಇದನ್ನು ಹೀಗೆ ಸುಟ್ಟು ಹಾಕಿದ್ರಲ್ಲ, ಈಗ ಆಗದೇ ಇರಬೇಕಾದ್ರೆ ಇದನ್ನು ಚೆನ್ನಾಗಿ ಭದ್ರವಾಗಿ ಪ್ರಿಸರ್ವ್ ಮಾಡಬೇಕು. ಅದಕ್ಕೊಂದು ಉಪಾಯ ಮಾಡ್ತೀನಿ, ನಾನೇ ಇದನ್ನು ಮಾಡ್ತೀನಿ, ನನ್ನ ಕರ್ತವ್ಯ ಇದು ಅಂಥೇಳಿ ಒಂದು ಇದು ಪ್ರಾಮಿಸ್ ಮಾಡ್ತಾನೆ ಅವನು. ಏನಪ್ಪ ಅಂತ ಹೇಳಿದ್ರೆ, ಪ್ರಾಮಿಸ್ ಮಾಡಿದಷ್ಟೇ ಅಲ್ಲ, ಆಗಲಿ ಅಂತ ಇವರು ಒಪ್ಕೊಂಡು ಮಾಡಿದ್ದ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಎಲ್ಲವನ್ನೂ ಈ ತಾಳೆ ಪತ್ರ ಇದೆಯಲ್ಲ ಅದರ ಬದಲು ತಾಮ್ರ ಪತ್ರದಲ್ಲಿ ಇದೆಲ್ಲ ಬರೆದಿಡಬೇಕು ಅಂಥೇಳಿ ಇದು ಮಾಡ್ತಾನೆ, ಆಜ್ಞೆ ಮಾಡ್ತಾನೆ. ರಾಜ ಆದ್ದರಿಂದ ಅನೇಕ ಜನ ಅದರಲ್ಲಿ ಕೆಲಸದಲ್ಲಿ ಇರ್ತಾರೆ. ತಾಮ್ರ ಪತ್ರಗಳನ್ನ ರೆಡಿ ಮಾಡ್ತಾರೆ, ಅದರಲ್ಲಿ ಬರೆಯೋ ಕೆಲಸ ಒಂದಷ್ಟು ಜನ ಮಾಡ್ತಾರೆ. ಹೀಗೆ ಮಾಡಿ ಅವರ ಕೀರ್ತನೆಗಳು ಏನೇನಿದೆಯೋ ಎಲ್ಲವನ್ನೂ ಕೂಡ ಹಾಗೆ ಬರೆಸ್ಬಿಟ್ಟು ರೆಡಿ ಆಗ್ತಾರೆ. ಅದರಲ್ಲಿ ಸಹಾಯ ಮಾಡಿದವರು ಅಂತ ಹೇಳಿದ್ರೆ ಅಣ್ಣಮಾಚಾರ್ಯರ ಮಗ ಪೆರಿಯ ತಿರುಮಲೆಯಪ್ಪ ಅಂತ ಹೇಳಿದ್ನಲ್ಲ ಅವರು, ಮತ್ತು ಅವ್ರಿಗೆ ಮಗ ಹುಟ್ಟುತ್ತಾನೆ. ನೆಕ್ಸ್ಟು ಸಿರಿಯ ತಿರುಮಲೆಯಪ್ಪ ಅಂತ ಅವರ ಹೆಸರು. ಅವರ ಇಬ್ಬರು ಕೂಡ ಇದ್ರಲ್ಲಿ ಸೇರಿಕೊಂಡು ಎಲ್ಲ ರೆಡಿ ಮಾಡ್ತಾರೆ. ಅಷ್ಟು ತಾಮ್ರಪತ್ರ ರೆಡಿ ಆಗುತ್ತೆ. ರೆಡಿಯಾಗಿ ಎಷ್ಟೋ ಸಮಯ ತೊಗೊಳುತ್ತೆ. ಅದು ತೊಗೊಂಡ್ಮೇಲೆ ಅದನ್ನು ರಾಜ ತೋರಿಸ್ತಾನೆ, ಎಷ್ಟು ರೆಡಿ ಮಾಡಿದ್ದೀನಿ ನೋಡಿ, ಇದು ಸಿದ್ಧವಾಗಿದೆ ಅಂಥೇಳಿ ತೋರಿಸ್ತಾನೆ. ತುಂಬ ಸಂತೋಷ ಆಗುತ್ತೆ ಅವರಿಗೆ.
ವರ್ಷ ಆದಮೇಲೆ ಇದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ನೀನು ಇದನ್ನು ಹಾಡಪ್ಪ ನೋಡೋಣ ಅಂತ ಹೇಳ್ತಾರೆ. ಅದಕ್ಕೆ ಅವನು ಒಂದು ಇದು ತೊಗೋತಾನೆ, ರಾಜ ತೊಗೊಂಡು ಹಾಡ್ತಾನೆ. ಅದೇನೇ ತುಂಬ ಫೇಮಸ್ ಇದು, ನಾನಾಟಿ ಬದುಕು ಅಂತ. ಅದೊಂಚೂರು ಇದು ತುಂಬ ಫೇಮಸ್, ಎಲ್ಲರೂ ಕೇಳಿರ್ತೀರ. ಆದರೂ ಒಂದು ಸ್ವಲ್ಪ ಹಾಕ್ಬಿಡೋಣ. ಬಟ್ నాటి బతుకు నాటకము నాటి బతుకు నాటకము కానక కన్నది కైవల్యము నాటి బతుకు నాటకము కానక కన్నది కైవల్యము నాటి బతుకు నాటకము కానక కన్నది కైవల్యము నాటి బతుకు నాటకము. ಇದು ಎಲ್ಲರೂ ಕೇಳಿರೋದು, ಸುಮ್ಮನೆ ಸ್ಯಾಂಪಲ್ಗಾಗಿ ಒಂದು ಸ್ವಲ್ಪ ಹಾಕಿದ್ದೆ ಅಷ್ಟೇ. ಕೇಳಿದಾಗ ಇವ್ರು ಕೇಳ್ತಾ ಇದ್ದಾರೆ, ಅಣ್ಣಮಾಷ ಕೇಳ್ತಾ ಇದ್ದಾಗ ಇದನ್ನು ನುಡಿಸ್ತಾ ಇದ್ದರೆ ಸಡನ್ನಾಗಿ ಅದು ತಂತಿ ಕಟ್ಟಾಗ್ಬಿಡುತ್ತೆ. ಅಯ್ಯೋ ತಂತಿ ಕಟ್ಟಾಯ್ತಲ್ಲ ಅಂಥೇಳಿ ಕೆಳಗಡೆ ಹಾಕ್ಬಿಡ್ತಾರೆ ಅದನ್ನು. ಇದು ವಾಸ್ತವವಾಗಿ ಏನಾಗಿದೆ, ಈ ಇದು ಹೇಳೋದು ಎಲ್ಲ ಇದೆಲ್ಲ ಒಂದು ನಾಟಕವಾಗಿದೆ. ನಮ್ಮ ಜೀವನವೇ ಒಂದು ನಾಟಕವಾಗಿದೆ. ಹುಟ್ಟುನೂ ನಿಜ, ಕೊನೆಗೆ ಸಾವುನೂ ನಿಜ, ಮಧ್ಯೆ ಆಗೋದೆಲ್ಲ ಒಂದು ನಾಟಕ ಅಂತ ಹೇಳ್ತಾ ಇದೆ. ಅದನ್ನೇ ವಿಸ್ತಾರವಾಗಿ ಹೇಳುತ್ತೆ ಇದರಲ್ಲಿ. ಅದನ್ನು ಸರಿಯಾದದನ್ನೇ ತೊಗೊಂಡಿದೀಯಪ್ಪ ನೀನು, ಒಂದು ಹಾಡು ಹೇಳು ಅಂತ ಹೇಳಿದ್ರೆ ಅಂಥೇಳಿ ರಾಜರಿಗೆ ಹೇಳ್ತಾರೆ. ಅಯ್ಯೋ ಹೀಗಾಯ್ತಾ, ನನ್ನ ಕಾಲ ಮುಗಿತಾ ಬಂತು ಅನ್ನೋದನ್ನು ಸೂಚಿಸ್ತಾ ಇದೀಯಾ ನೀನು ಈ ಹಾಡಿನ ಮೂಲಕ ಅಂತ ಹೇಳ್ತಾರೆ. ಇವ್ರದ್ದೇ ರಚನೆ ಅದು, ಅವನನ್ನು ತೊಗೊಂಡು ಹಾಡಿದ್ರಿಂದ ಹಾಗೆ ಹೇಳ್ತಾರೆ. ಅಯ್ಯೋ ಎಂಥ ತಪ್ಪು ಕೆಲಸ ಮಾಡಿದೆ, ಈ ಹಾಡನ್ನು ತೊಗೊಂಡಲ್ಲ, ನನಗೆ ಗೊತ್ತಾಗಿಲ್ಲ, ಯಾವುದೋ ಒಂದು ಕೈ ಹಾಕಿದ್ರೆ ಇದು ಬಂದ್ಬಿಡ್ತಲ್ಲ ಅಂತ ಅವನು ಇದು ಮಾಡ್ಕೋತಾನೆ. ಏನು ಪರವಾಗಿಲ್ಲ, ಎಲ್ಲ ಕಾಲ ಮುಗಿತಾ ಬಂತು, ನಾನು ಒಂದು ಕೆಲಸ ಮಾಡಬೇಕು, ಎಲ್ಲ ಸಿದ್ಧ ಮಾಡಿದೆಯಲ್ಲ, ಇನ್ನಷ್ಟು ತೊಗೊಂಡೋಗಿ ಶ್ರೀನಿವಾಸನ ಪಾದಕ್ಕೆ ಸಮರ್ಪಣೆ ಮಾಡಿಬಿಡ್ತೀನಿ, ಅವಾಗ ನನ್ನ ಕೆಲಸ ಮುಗಿಯುತ್ತೆ. ಅಷ್ಟನ್ನು ಅವನದಿದು, ಅವನು ಕೊಟ್ಟಿದ್ದು, ಅವನ ಪ್ರಸಾದ ಅವನಿಗೆ ಅರ್ಪಿಸ್ಬೇಕು ಅಂಥೇಳಿ ಮಾಡ್ತಾರೆ. ಆಯಿತು ಅಂಥೇಳಿ ಅವನು ಹೇಳ್ತಾನೆ. ಅಷ್ಟನ್ನು ಹೊತ್ತುಕೊಂಡು ಅವರು ಹೋಗ್ತಾರೆ, ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗುವಾಗ ಇವ್ರ ವಯಸ್ಸು ತುಂಬ ಆಗಿರುತ್ತೆ. ಇಷ್ಟರೊಳಗೆ ಅವರಿಗೆ 95 ವರ್ಷ ಆಗಿರುತ್ತೆ. ನಡೆಯೋಕ್ಕಾಗಲ್ಲ, ಕಷ್ಟಪಟ್ಟು ಅದೆಲ್ಲ ಹೊತ್ಕೊಂಡು ಹೋಗ್ತಾರೆ. ಇನ್ನೊಂದು ಕೈಯಲ್ಲಿ ಸ್ಟಿಕ್ ಇರುತ್ತೆ, ವಾಕಿಂಗ್ ಸ್ಟಿಕ್ ಇರುತ್ತೆ, ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ಏನಾಗುತ್ತೆ, ಒಂದು ಸ್ವಲ್ಪ ಕಾಲು ಎಡಬತ್ತೆ, ವಾಕಿಂಗ್ ಸ್ಟಿಕ್ ಬಿದ್ದೋಗುತ್ತೆ. ಅದನ್ನು ಮತ್ತೆ ಬಗ್ಗಿ ತೆಗೆಯುವಷ್ಟು ಆಗಿಲ್ಲ, ಹಾಗೇ ಮುಂದುವರಿಸಿ ಹೋಗ್ತಾ ಇರ್ತಾರೆ. ಇನ್ನೇನು ಗರ್ಭಗೃಹದ ಹತ್ತಿರ ಹೋಗಿದ್ದಾರೆ. ಇನ್ನು ಸ್ವಲ್ಪ ಹಿಂದಿನ ಇದು ಒಂದು 2 ಮೆಟ್ಲಿದೆ. ಆ 2 ಮೆಟ್ಲಲ್ಲಿ ಕಾಲಿಟ್ಟು ಹತ್ತಬೇಕು ಅಂತ ಹೋಗುವಾಗ ಅದು ಬ್ಯಾಲೆನ್ಸ್ ಹೋಗುತ್ತೆ, ಬೀಳ್ತಾರೆ. ಹೀಗೆ ಬೀಳುವಾಗ ಯಾರೋ ಹಿಡ್ಕೊಂಡಾಗ ಆಗುತ್ತೆ, ಬೀಳಲಿಲ್ಲ, ಯಾರೋ ಹಿಡ್ಕೊಂಡಾಗತ್ತೆ. ಯಾರು ಅಂತ ಹೀಗೆ ತಲೆ ಬಗ್ಗೆ ಇರುತ್ತಲ್ಲ, ಹೀಗೆ ನೋಡ್ತಾ ಬರ್ತಾರೆ. ನೋಡಿದ್ರೆ ಶಂಖಚಕ್ರಗಳು ಕಾಣುತ್ತೆ ಅವರಿಗೆ. ಶಂಖಚಕ್ರಗಳ ಯಾರು ಹಿಡ್ಕೊಂಡಿರೋದು ನೋಡಿದ್ರೆ ಶ್ರೀನಿವಾಸ ದೇವರೇ ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಗರ್ಭಗೃಹದಿಂದ ಹೊರಗಡೆ ಬಂದುಬಿಟ್ಟು ಅವ್ನು ನಿಂತ್ಕೊಂಡು ಇವರು ಬೀಳೋ ಹೋವಾಗ ಅವನು ಹಿಡ್ಕೊತಾರಂತೆ. ಇವರು ತುಂಬ ಇದಾಗ್ಬಿಡುತ್ತೆ. ಅಪ್ಪ ಎಂಥ ಒಂದು ಭಾಗ್ಯಪ್ಪ ನಂದು, ನೀನೇ ಹಿಡ್ಕೋತೀಯ, ಬೀಳೋವನ್ನು ಹಿಡ್ಕೋತೀಯಪ್ಪ ನೀನು, ನನ್ನನ್ನು ಬೀಳ್ತಾ ಇದ್ದವನು ಹಿಡ್ಕೋತೀಯಲ್ಲಪ್ಪ ನೀನು, ಹಿಡ್ಕೊಂಡಿಯಲ್ಲಪ್ಪ ಅಂಥೇಳಿ ತುಂಬ ಎಂಥ ಭಾಗ್ಯ ನಂದು ಅಂಥೇಳಿ ತುಂಬ ಸಂತೋಷ ಪಡ್ತಿರ್ತಾರೆ. ದರ್ಶನ ಕೊಟ್ಟಪ್ಪ ನೀನು ಕೊನೆಗೆ ಅಂಥೇಳಿ ದರ್ಶನ ಪಡಿತಾನೇ ಇರ್ತಾರೆ ಮಧ್ಯೆ. ಇವಾಗ ಸಾಕ್ಷಾತ್ ದರ್ಶನ ಆಯಿತು ಅಂಥೇಳಿ ತುಂಬ ಸಂತೋಷ ಪಡ್ತಾರೆ. ನಾನು ಬಂದಿದ್ದು ಇದೆಲ್ಲ ನೀನು ಕೊಟ್ಟ ಪ್ರಸಾದ, ಇದೆಲ್ಲ ಕೀರ್ತನೆಗಳು
ಇದೆಷ್ಟನ್ನು ನಿನಗೇ ಸಮರ್ಪಣೆ ಮಾಡಬೇಕು ಅಂತ ಬಂದಿದ್ದೀನಿ, ನಿನ್ನ ಪಾದಾರವಿಂದಗಳು ಸಮರ್ಪಣೆ ಮಾಡಿಬಿಡ್ತೀನಿ ಅಂಥೇಳಿ ಎಲ್ಲ ತೆಗೆದು ಅವನ ಪಾದಾರವಿಂದಕ್ಕೆ ಹಾಕ್ತಾರೆ. ನೀನು ಇದನ್ನು ನಿನ್ನ ಹೃದಯದಲ್ಲಿ ಸೇರಿಸ್ಕೋಬೇಕಪ್ಪ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಹೃದಯದಲ್ಲಿ ಲಕ್ಷ್ಮಿ ಕೂತಿದ್ದಾಳಲ್ಲ ಅಂತ ಹೇಳ್ಬೋದು, ಆ ಲಕ್ಷ್ಮಿ ಜೊತೆಯಲ್ಲಿ ಇದನ್ನೂ ಇಟ್ಕೊಂಬಿಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಆಗಲಿ ಅಂತ ನಾನು ನಾನು ಹುಟ್ಟಿದ್ದು ಇವತ್ತು ಸಾರ್ಥಕವಾಯ್ತಪ್ಪ ಅಂಥೇಳಿ ಭಗವಂತನ ಹೇಳ್ತಾರೆ. ಹೇಳಿಬಿಟ್ಟು ಇದನ್ನು ಸ್ವೀಕರಿಸು ಅಂತ ಹೇಳಿ ಒಂದು ಹಾಡು ಹೇಳ್ತಾರೆ. ಅದು ನನಗೆ ತೆಲುಗಿನಲ್ಲಿ ಅವ್ರ ಒರಿಜಿನಲ್ ಹಾಡು ಸಿಗಲಿಲ್ಲ. ನಾನು ಇಷ್ಟು ದಿವಸ ನಿನ್ನ ಸ್ಮರಣೆಯಲ್ಲೇ ಹಾಡಿದ ಹಾಡುಗಳು, ಪುಷ್ಪಗಳು, ಹಾಡಿನ ಪುಷ್ಪಗಳು, ಇದನ್ನೆಲ್ಲ ನಿನ್ನ ಪಾದಾರವಿಂದ ಸಮರ್ಪಣೆ ಮಾಡ್ತೀನಿ ಅನ್ನೋ ಅರ್ಥ ಬರೋ ಅಂಥ ಒಂದು ಹಾಡನ್ನು ಹೇಳ್ತಾರೆ. ಹೇಳ್ತಾ ಇರೋವಾಗ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಆವಾಗ ಲಕ್ಷ್ಮೀ ದೇವಿ ಪದ್ಮಾವತಿ ಅದನ್ನು ಮುಂದುವರಿಸ್ತಾಳಂತೆ, ಅವಳಾಗೆ ಈ ಹಾಡನ್ನು ಹೇಳ್ತಾಳೆ ಅಂತ. ತುಂಬ ಸಂತೋಷ ಆಗುತ್ತೆ. ಆವಾಗ ಅವರ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ಇದೆಲ್ಲ ನೀನು ಕೊಟ್ಬಿಡ್ತೀನಿ, ನನಗೆ ನೀನು ಮೋಕ್ಷವನ್ನು ಕೊಟ್ಬಿಡಪ್ಪ, ನಿನ್ನ ಜೊತೆ ಸೇರಿಸ್ಕೊಂಬಿಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಅದಕ್ಕೆ ಅಂತ ಒಳ್ಳೆ ಚೆನ್ನಾಗಿದೆ ಲೆಕ್ಕಾಚಾರ ನಿಂದು ವ್ಯಾಪಾರ, ಅದನ್ನು ಕೊಡ್ತೀನಿ ಇದನ್ನು ಕೊಡು ಅಂತ ಕೇಳ್ತೀಯಾ ಅಂತ ಕೇಳ್ತಾನಂತೆ. ಅದಕ್ಕೆ ಏನು ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ಇಲ್ಲ, ನಾನು ಕೊಡಬೇಕು ಅಂತಿರೋದು ಬೇರೆ. ನೋಡು, ನೀನು ಇದೆಲ್ಲ ಇಷ್ಟೆಲ್ಲ ಮಾಡಿದೆಯಲ್ಲ, ನಿನಗೆ ವಯಸ್ಸಾಯಿತು ಅಂತ ಹೇಳ್ತೀಯ, 95 ವರ್ಷ ಅಂತ ಹೇಳ್ತೀಯ, ಬೇಡ, ನಾನು ಇನ್ನೊಂದು 100 ವರ್ಷ ಕೊಡ್ತೀನಿ ನಿನಗೆ. 100 ವರ್ಷ ಕೊಟ್ಟು ಇದನ್ನು ನಿನಗೆ ಯಾವಾಗಲೂ ಯುವಕನಾಗೇ ಇರೋ ಹಾಗೆ ಮಾಡ್ತೀನಿ, ಮುಪ್ಪೇ ಬರದೇ ಇರೋ ಹಾಗೆ ಮಾಡ್ತೀನಿ, ನನಗೆ ಮುಪ್ಪೇ ಇಲ್ಲ ನೋಡು, ಹಾಗೆ ನಿನ್ನೂ ಮಾಡ್ತೀನಿ ಅಂಥೇಳಿ ಅದನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಬೇಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಯಾಕೆ ಬೇಡ ಅಂತ ಹೇಳ್ತೀಯ ಅಂತ. ಇಲ್ಲ ಬೇಡಪ್ಪ, ಆದಷ್ಟು ಬೇಗ ನೀನು ಸೇರ್ಕೊಂಬಿಡ್ಬೇಕಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವನು, ಈ ಭಕ್ತರುಗಳೇ ಯಾವಾಗಲೂ ಹೀಗೆ, ಭಕ್ತರು ಭಗವಂತನ ಮಾತನ್ನು ಕೇಳೋದಿಲ್ಲ, ಭಗವಂತನೇ ಭಕ್ತರ ಮಾತನ್ನು ಕೇಳಬೇಕಾಗತ್ತೆ. ಸರಿ ಆಯಿತು ಬಿಡು ಅಂಥೇಳಿ, ಯಾತಕ್ಕೋಸ್ಕರ ಕೇಳ್ತೀಯ ನೀನು, ಯಾತಕ್ಕೋಸ್ಕರ ಕೇಳ್ತೀಯ ನೀನು ಅಂತ ಹೇಳಿದ್ರೆ, ಇಲ್ಲಪ್ಪ ನಿನ್ನ ಹಾಡು ಕೇಳಬೇಕು ಅಂತ ನನಗಿಷ್ಟ. 100 ವರ್ಷ ಯಾಕಪ್ಪ ಕೊಡ್ತೀಯ ಅಂತ ಹೇಳಿದ್ರೆ, ನಿನ್ನ ಹಾಡು ಕೇಳಬೇಕು ಅಂತ ನನಗೆ ತುಂಬ ಇಷ್ಟಪ್ಪ, ನೀನು ಬೇಗ ಬಂದು ಸೇರ್ಕೊಂಡ್ಬಿಟ್ರೆ ನೀನು ಯಾವಾಗ ಹಾಡೋದು, ನನ್ನ ಹೇಗೆ ಕೇಳೋದು ಅಂಥೇಳಿ ಒಂದು ಜ್ಞಾಪಿಸ್ಕೋತಾನಂತೆ. ಹಿಂದೆ ನೀನು ಒಂದು ಹಾಡು ಹೇಳಿದೆಯಲ್ಲ, ಜೋ ಅಚ್ಯುತಾನಂದ ಜೋ ಮುಕುಂದ ಅಂತಂದು ಹಾಡಿದೆ. ಅದನ್ನು ಜ್ಞಾಪಿಸ್ಕೊತಾನಂತೆ. ಶ್ರೀನಿವಾಸನೇ ಅದನ್ನು ಜ್ಞಾಪಿಸ್ಕೊಂಡು ಅದನ್ನು ಹಾಡೋಕ್ಕೆ ಶುರು ಮಾಡ್ತಾನೆ ಅವ್ರ ಮುಂದೆ. ಈ ಥರ ಒಂದು ಹಾಡು ಹೇಳಿದೆಯಲ್ಲ, ಎಷ್ಟು ಸಂತೋಷ ಆಯಿತು ನನಗೆ, ನಾನು ಹಾಗೇ ನಿದ್ದೆ ಮಾಡಿದೆಪ್ಪ ಅದನ್ನು ಕೇಳಿಕೊಂಡು ಅಂತಾರೆ. ಯೋಗ ನಿದ್ದೆ ಮಾಡಿದೆಪ್ಪ, ಆ ಥರ ಹಾಡುಗಳು ನೀನು ಹೇಳಬೇಕಲ್ಲ, ಅದಕ್ಕೋಸ್ಕರ 100 ವರ್ಷ ಕೊಡ್ತೇನೆ ನಿನಗೆ ಅಂತ ಹೇಳ್ತಾರೆ. ಇಲ್ಲ ಬೇಡಪ್ಪ ಸಾಕಪ್ಪ ಅಂತ ಇವ್ರು ಬೇಡ್ಕೋತಾರೆ. ಸರಿ ಆಯಿತು, ಒಂದು ಕೆಲಸ ಮಾಡು, ಒಂದೇ ಒಂದು ಹಾಡು ಹೇಳ್ಬಿಡು ಈಗ ಅಂತ ಹೇಳಿ ಕೇಳ್ತಾರಂತೆ. ಸರಿ ಆಯಿತು ಹೇಳ್ತೀನಿ ಅಂಥೇಳಿ ಆವಾಗ ಹೇಳ್ತಾರೆ, ಏನು ಅಂತರಾತ್ಮನೆ ಅಂಥೇಳಿ ಒಂದು ಹಾಡು, ಅದು ನನಗೆ ಕರೆಕ್ಟಾಗಿ ಸಿಗಲಿಲ್ಲ, ಅದನ್ನು ಹೇಳ್ತಾರೆ. ತುಂಬ ಚೆನ್ನಾಗಿದೆ. ನಾನು ನಿನ್ನ ಸ್ಮರಣೆಯಲ್ಲೇ ಎಲ್ಲ ಈ ಕೀರ್ತನೆಗಳೆಲ್ಲ ಹಾಡಿದೆಪ್ಪ, ನಾನು ಹಾಡ್ಕೊಂಡು ನನ್ನ ಜೀವನ ಕಳೆದೆ ಅನ್ನೋ ಅಭಿಪ್ರಾಯದಲ್ಲಿ ಬರುತ್ತೆ. ಅದೆಲ್ಲ ಕೀರ್ತನೆಗಳೆಲ್ಲ ಪುಷ್ಪಗಳಂತೆ ನಿನ್ನ ಪಾದಗಳು ಸೇರಿಸ್ತಾ ಇದ್ದೀನಿ ಅಂತ ಹೇಳೋ ಅಂಥದ್ದೊಂದು. ಅದನ್ನು ಹೇಳುವಾಗ ಯಾವುದೋ ಒಂದು ಸ್ಥಿತಿಯಲ್ಲಿ ಅವರು ಹಾಗೆ ನಿಲ್ಲಿಸ್ಕೊಂಡಾಗ ಪದ್ಮಾವತಿ ದೇವಿ ಆಗಲೇ ಹೃದಯದಲ್ಲಿ ಇರೋದು ನಿಂಗೆ ಅವ್ರ ಜೊತೆ ಸೇರಿಸ್ಕೊ ಅಂತ ಹೇಳಿದ್ರಲ್ಲ, ಆವಾಗಲೇ ಅವರಿಬ್ಬರು ಹೊರಗೆ ಬಂದುಬಿಡ್ತಾರೆ. ಹೊರಗೆ ಬಂದು ಶ್ರೀನಿವಾಸನ ಜೊತೆಲಿ ಇಬ್ಬರೂ ಕೂಡ 2 ಕಡೆ ನಿಂತ್ಕೋತಾರೆ. 3 ಜನರನ್ನು ಅವರು ದರ್ಶನ ಮಾಡಿ ಎಂಥ ಭಾಗ್ಯರಂದು 3 ಜನ ಈಗ ದರ್ಶನ ಮಾಡ್ತಾ ಇದ್ದೀನಿ ಅಂಥೇಳಿ ತುಂಬ ಸಂತೋಷ ಪಡ್ತಾರೆ. ಹಾಗೆ ಅವ್ರು ಹೇಳ್ತಾ ಇರುವಾಗ ಹಾಗೇ ತುಂಬ ಅಂತರಾತ್ಮ ಅಂತ ಹೇಳ್ತಾ ನಾರಾಯಣ ಶ್ರೀನಿವಾಸ ಅಂಥೇಳಿ ತುಂಬ ಹೈ ಪಿಚ್ಚಿಗೆ ಹೋಗ್ತಾರೆ. ಶ್ರೀನಿವಾಸ ಅಂತ ಜೋರಾಗಿ ಹೇಳ್ತಾ ಇರುವ ಹಾಗೇ ಕಣ್ಣು ನಿಂತು ಹೋಗಿ ಅವರ ಹೃದಯದಿಂದ ಒಂದು ಜ್ಯೋತಿ ಹಾಗೇ ಹೊರಗೆ ಬರುತ್ತೆ. ಹೊರಗೆ ಬಂದು ಹಾಗೆ ಶ್ರೀನಿವಾಸನ ಕಡೆ ಅದು ಹಾಗೇ ಮೂವ್ ಆಗ್ತಾ ಇರುತ್ತೆ. ಅದು ಹೋಗ್ತಾ ಹತ್ತಿರ ಹೋಗ್ತಾ ಅದೊಂದು ಖಡ್ಗದ ರೂಪ ತಗೊಂಡು ಅವನ ಕೈಯಲ್ಲಿ ಹೋಗಿ ಸೇರ್ಕೊಳತ್ತಂತೆ. ಅದು ಅಲ್ಲಿಗೆ ಅವರು ಲೀನವಾಗಿಬಿಟ್ರು ಶ್ರೀನಿವಾಸನಲ್ಲಿ ಅಂಥೇಳಿ ಮಾಡ್ತಾರೆ.
ಅಷ್ಟು ಇದಾಯಿತು. ಹಾಗೆ ಮಹಾಪುರುಷರು, ಪರಮ ಭಾಗವತರು ಭಗವಂತನೇ ಇಷ್ಟಪಟ್ಟು ಅವರ ಒಂದು ಸಾಹಿತ್ಯವನ್ನು, ಹಾಡನ್ನು ಕೇಳ್ತಾ ಇದ್ದವನು. ಪದ್ಮಾವತಿ ತಾಯರು ಕೂಡ ಅಷ್ಟೇ ಇಷ್ಟಪಟ್ಟು ಇವ್ರ ಹಾಡನ್ನು ಕೇಳ್ತಾ ಇದ್ದವ್ರ ಜೊತೆಯಲ್ಲಿ ಹಾಡ್ತಾ ಇದ್ದರು. ಹಿಂದೆ ಅತಿಥಿಗಳಾಗಿ ಇವ್ರ ಮನೆಗೆ, ಇವ್ರ ಊರಿಗೆ ಬಂದಾಗ ಆವಾಗಲೂ ಶ್ರೀನಿವಾಸ ದೇವರನ್ನೇ ಇವರು ಹೇಳ್ತಾ ಇದ್ದ ಹಾಡನ್ನು ತಾವೇ ಹಾಡ್ತಾ ಇದ್ದಿದ್ದು. ಹಾಗೆ ಅಂತಹ ಒಂದು ವಿಶೇಷತೆ ಇದೆ ಇವರ ಒಂದು ಹಾಡಿಗೆ ಅನ್ನೋದು ಜ್ಞಾಪಿಸ್ಕೊಂಡಾಗ ಎಂಥ ಭಕ್ತರು, ಎಂಥ ಪುಣ್ಯವಂತರು, ಎಂಥ ಭಾಗ್ಯವಂತರು ಅಂತ ನಮಗನ್ಸುತ್ತೆ. ಆ ಪರಂಪರೆಯನ್ನು ಹಾಗೆ ಮುಂದುವರಿಸಿದವರು, ಅವರ ಹಾಡುಗಳನ್ನು ಹಾಡಿಕೊಂಡು ಮುಂದುವರಿಸಿದವರು ಅವರ ಮಗ ಮತ್ತು ಮೊಮ್ಮಗ ಇಬ್ಬರು ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ರು ಅದನ್ನು. ಹಾಗಾಗಿ ಅದನ್ನು ಸುಮಾರು ಕಾಲ ಉಳ್ಕೊಂಬಂತು ಅಂತ ಅನಿಸುತ್ತೆ. ಆಮೇಲೆ ಎಲ್ಲೋ ಮರೆ ಆಗಿರಬೇಕು. ಇದು ಸುಮಾರು 1503 ಅವರ ಕಾಲ ಆಗಿದ್ದು. ಅದಾದಮೇಲೆ ಸುಮಾರು ಒಂದು 400 ವರ್ಷ ಆಯ್ತಲ್ಲ. ಹಾಗಾಗಿ ಅದು ಮರೆಯಾಗ್ತಾ ಬಂತು ಅಂತ ಕಾಣುತ್ತೆ. ಮುಂದಕ್ಕೆ ಅದು ಎಷ್ಟು ಮಾಡಿದ್ರು ಏನು ಅಂತ ಸುಮ್ಮನೆ ಒಂದು ಲೆಕ್ಕದ ಪ್ರಕಾರ 32,000 ಕೀರ್ತನೆಗಳನ್ನು ಇವರು ಮಾಡಿದ್ದಾರೆ ಅನ್ನೋದು ಒಂದು ಲೆಕ್ಕ ಹೇಳ್ತಾರೆ ಸಾಮಾನ್ಯವಾಗಿ. ಅದು ಯಾವುದೂ ಸಿಕ್ಕಲಿಲ್ಲ, ಹೀಗಿರ್ತಾ ಇತ್ತು. ಎಲ್ಲಿ ಹೋಯಿತು ಏನು ಅಂತ. ರಾಜ ತುಂಬ ಕಷ್ಟಪಟ್ಟು ಮಾಡಿದ್ದಾನೆ ಅದನ್ನು, ತಾಮ್ರಪತ್ರಗಳನ್ನು ಮಾಡಿದ್ದಾನೆ ಅಂತಲ್ಲ, ಅದು ಎಲ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ಅಕಸ್ಮಾತ್ 1922ನೇ ಇಸವಿಯಲ್ಲಿ ತಿರುಮಲೆಯಲ್ಲೇ, ತಿರುಪತಿ ಬೆಟ್ಟದ ಮೇಲೆ ರಾಮಾನುಜರ ಸನ್ನಿಧಿ ಒಂದಿದೆ. ಅದರ ಪಕ್ಕದಲ್ಲಿ ಏನೋ ಒಂದು ಇವರು ಅಗಿಬೇಕು ಅಂತ ಹೋಗ್ತಾರೋ, ರಿಪೇರಿ ವರ್ಕೋ ಏನೋ ಮಾಡೋಕ್ಕೆ ಹೋಗ್ತಾರೆ. ಮಾಡೋವಾಗ ಒಂದು ದೊಡ್ಡ ಪೆಟ್ಟಿಗೆ ಕಾಣುತ್ತಂತೆ. ಆ ಪೆಟ್ಟಿಗೆ ಇದೆಯಲ್ಲ ಅಂಥೇಳಿ ಇವಾಗ ಅದನ್ನು ತೆಗೆದು ಓಪನ್ ಮಾಡಿ ನೋಡಿದ್ರೆ ಅಲ್ಲೆಲ್ಲ ತಾಮ್ರಪತ್ರಗಳು ಸಿಗುತ್ತೆ. ಅದು ನೋಡಿದ್ರೆ ಇವರ ಹಾಡುಗಳು, ಇವರ ಕೀರ್ತನೆಗಳು ಅಂತ ಎಲ್ಲ ಒಟ್ಟು ಲೆಕ್ಕ ಮಾಡಿದ್ರಾಗ 14,022 ಕೀರ್ತನೆಗಳು ಸಿಕ್ತಂತೆ ಅವರಿಗೆ. ಉಳಿದಿದ್ದು 32,000ದಲ್ಲಿ ಇಷ್ಟೇ 14,000 ಸಿಕ್ತು. ಉಳಿದಲ್ಲ ಅಂದರೆ ಗೊತ್ತಿಲ್ಲ, ಹೋಯಿತು ಅಂತ ಅನ್ಕೋಬೇಕು. ಅಥವಾ ಇನ್ನೆಲ್ಲ ಅದು ಸಿಕ್ಕುತ್ತೋ ಏನೋ ಅದು ಗೊತ್ತಿಲ್ಲ. ರಾಜ ಎಷ್ಟು ದೊಡ್ಡ ಕೆಲಸ ಮಾಡಿದ್ದ ನೋಡಿ. ತಾಮ್ರಪತ್ರದಲ್ಲಿ ಉಳಿಯೋ ಹಾಗೆ ಮಾಡಿ ಅದನ್ನು ಒಂದು ಕಡೆ ಬಚ್ಚಿಟ್ಟು ಅದು ಸಿಗೋ ಹಾಗೆ ಮಾಡಿದ್ದಲ್ಲ. ಆ ಸಿಗೋ ಹಾಗೆ ಮಾಡಿದ್ದು ಭಗವಂತನ ಶ್ರೀನಿವಾಸನೇ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಮುಂದಕ್ಕೆ ಇದನ್ನು ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ಇದು ಮಾಡ್ತಾರೆ, ಹಾಡ್ತಾ ಬಂದರು. ಇದರ ಕೀರ್ತಿ ಯಾರಿಗೆ ಅಂತ ಹೇಳಿದ್ರೆ MS ಸುಬ್ಬಲಕ್ಷ್ಮಿಯವರು ಅದನ್ನು ಹಾಡೋಕ್ಕೆ ಶುರು ಮಾಡಿದ್ರು. ಇನ್ನು ಸಂಗೀತಗಾರರು ಎಲ್ಲರೂ ಕೂಡ ಇದನ್ನು ಹಾಡ್ತಾರೆ. ಸಾಮಾನ್ಯವಾಗಿ ಒಂದು ಕನ್ಸರ್ಟ್ ಅಂದರೆ, ಒಂದು ಕಚೇರಿ ಅಂತಾದರೆ ಅಡ್ಡಮಾಚಾರ್ಯ ಕೀರ್ತನೆ ಇಲ್ಲದೆ ಇರೋದೇ ಇಲ್ಲ, ಒಂದಾದರೂ ಇದ್ದೇ ಇರುತ್ತೆ ಅಂತ ಅಷ್ಟು ಫೇಮಸ್ ಆಗಿದೆ ಅನ್ನೋದು. ಆದ್ದರಿಂದ ಪರಂಪರೆ ಮುಂದುವರಿತಾ ಇದೆ. ಇನ್ನು ಹೊಸದಾಗಿ ಎಲ್ಲನೂ ಹೊರಗಡೆ ತೆಗೆದು ರಾಗ ಸಂಯೋಜನೆ ಎಲ್ಲ ಮಾಡಿ, ಅಥವಾ ಸಂಯೋಜನೆಯನ್ನು ನೋಡಿಕೊಂಡು ಹಾಡಿ ಅಭ್ಯಾಸ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ ಅನ್ನೋದನ್ನು ಜ್ಞಾಪಿಸ್ಕೊಂಡು ಸಮಯವೂ ಆಗಿದೆ. ಅಲ್ಲಿಗೆ ಭಾಗವತೋತ್ತಮರಾದ ಅಣ್ಣಮಾಚಾರ್ಯರ ಒಂದು ಜೀವನ ಚರಿತ್ರೆಯನ್ನು 1-2 ಕಂತುಗಳಲ್ಲಿ ನಮಗೆ ತಿಳಿದ ಮಟ್ಟಿಗೆ ಜ್ಞಾಪಿಸ್ಕೊಂಡಿದ್ದೀವಿ. ಈ ವಿಷಯಗಳೆಲ್ಲ ಕೆಲವೆಲ್ಲ ತುಂಬ ಆಥೆಂಟಿಕ್ ಅಂತ, ಯಾಕೆಂದರೆ ಸಮಕಾಲದಲ್ಲೇ ಕೂಡ ಬರೆದಿಟ್ಟಿದ್ದಾರೆ. ಆಮೇಲೆ ವಿಸ್ತಾರವಾಗಿ ಬೇರೆ ಬೇರೆ ಸೋರ್ಸಿಂದ ತೆಗೆದು ಬರೆದವರು ಒಬ್ಬರು ನೀಲಕಂಠ ಶಾಸ್ತ್ರಿ ಅಂತ ಯಾರೋ ಒಬ್ಬರು ಹೆಸರನ್ನು ನೋಡಿ ಹೇಳ್ತೀನಿ. ಅವರು ಇದನ್ನು ಡೀಟೇಲಾಗಿ ಇವರ ಜೀವನ ಚರಿತ್ರೆಯನ್ನು ಕೊಟ್ಟಿದ್ದಾರೆ ಅಂತ ಕೇಳ್ತೀನಿ. ಆ ಬೇಸಿಸ್ ಮೇಲೆ ಹೇಳಿರೋವಂಥ ವಿಷಯಗಳು. ಇದರ ಬಗ್ಗೆ ಅನೇಕ ಜನ ಕಥೆಗಳನ್ನು ಹೇಳೋದು ಉಂಟು, ಹೇಳ್ತಾರೆ. ಅಲ್ಲಿಗೆ ನಮ್ಮ ನಾಲಿಗೆ ಪವಿತ್ರವಾಯಿತು ಅಂತ ಅನ್ಕೋತೀವಿ. ಶ್ರೀನಿವಾಸನ ಭಕ್ತರಾದ ಪರಮ ಭಾಗವತೋತ್ತಮರಾದ, ಅವನೇ ಸಂತೋಷಪಟ್ಟಂಥ ಭಾಗವತೋತ್ತಮರಿಗೆ ಮತ್ತೆ ನಮಸ್ಕರಿಸಿ, ಅವರ ಆದಿದೇವವಾದ ಶ್ರೀನಿವಾಸನಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ ಒಂದು ಚರಿತ್ರೆಗೆ ಮಂಗಳವನ್ನು ಹೇಳ್ತೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.